ಬಿ ಪಾಯಿಂಟ್ ಲೊಕೇಶನ್, ಬಿ ಪಾಯಿಂಟ್ ನ ಕೆಲಸ, ಇದು ಎರಡು ಕೇಳಿದ್ರಂತೆ ಪ್ರಶ್ನೆ. ಅದನ್ನೂ ಕೂಡ ತಪ್ಪು ಬರೆದಿದ್ದಾರೆ. ಅವ್ರು ಹೇಳ್ತಿದ್ರು ಎಷ್ಟೊಂದು ನೇರವಾದಂತ ಪ್ರಶ್ನೆಗಳಿಗೂ ಕೂಡ ಅಭ್ಯರ್ಥಿಗಳು ಏನು ಪರೀಕ್ಷೆಯಲ್ಲಿ ಬರೆದಿದ್ದಾರಲ್ವಾ, ಸೊ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಎರಡನೇದು ಇನ್ನೊಂದು ಏನ್ ಹೇಳ್ತಿದ್ರು ಅಂದ್ರೆ, ಇನ್ನೊಬ್ರು ತುಂಬಾ ಜನ ಅಭ್ಯಾಸ ಮಾಡೋದ್ರಲ್ಲಿ ಎಡವಟ್ಟು ಮಾಡ್ಕೊಂಡಾಗ ಪರೀಕ್ಷೆನಲ್ಲೂ ಎಡವಟ್ಟು ಆಗುತ್ತೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಏನು ಅಭ್ಯಾಸ ಮಾಡ್ತೀವಲ್ಲ ಅದ್ರ ಬಗ್ಗೆನೇ ಕೇಳಿರ್ತೀವಿ ಎಷ್ಟೊಂದು ಪ್ರಶ್ನೆಗಳು. ಸೊ ನಾವು ಅಭ್ಯಾಸ ಅದನ್ನ ಸರಿಯಾಗಿ ಮಾಡ್ತಾ ಅದನ್ನ ಸರಿಯಾಗಿ ತಿಳ್ಕೊಂಡಿರ್ತೀವಿ ಅಂತಂದ್ರೆ ನಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಎಡವಟ್ಟಾಗುವಂತ ಸಾಧ್ಯತೆ ಅತಿ ಕಡಿಮೆ. ಯಾಕಂದ್ರೆ ನಮ್ಗೆ ದಿನಾ ಮಾಡಿ ಮಾಡಿ ಅನುಭವ ಇರುತ್ತೆ, ಅದನ್ನ ನೇರವಾಗಿ ಬರಿತೀವಿ, ನಮ್ಮ ಅನುಭವದಲ್ಲೇ ನಾವು ಬರ್ದ್ಬಿಡ್ತೀವಿ ಉತ್ತರನ. ಯಾರು ಅಭ್ಯಾಸ ಮಾಡಿದಿರ ಕೇವಲ ಪುಸ್ತಕ ಓದ್ಕೊಂಡ್ಬಂದು ಪರೀಕ್ಷೆ ಬರ್ಲಿಕ್ಕೆ ಹೋಗ್ತಾರೆ ಅವರಿಗೆ ಸಾಕಷ್ಟು ಗೊಂದಲ ಉಂಟಾಗುತ್ತೆ ಪರೀಕ್ಷೆ ಬರಿಬೇಕಾದ್ರೆ. ಹಿಂಗೇನಾ ಹಂಗೇನಾ, ಹಾಗೆ ಬರಿಬೇಕಾ ಹೀಗೆ ಬರಿಬೇಕಾ, ಇದೆಲ್ಲ ಕೂಡ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನ್ ಹೇಳಿದ್ರು ಅಂತಂದ್ರೆ, ಎಲ್ರಿಗೂ ದಯವಿಟ್ಟು ತಿಳಿಸಿ ಅಂತ, ಎಷ್ಟೊಂದು ಜನ ಬರೀತಕ್ಕಂಥ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ ಅದು ಎಕ್ಸಾಮ್ ಅರ್ಥವೇ ಆಗಲ್ವಂತೆ. ಅವ್ರು ಹೇಳಿದ್ರು ನಾವು ಅವ್ರು ಬರೆದಿರೋ ಉತ್ತರನೇ ಅರ್ಥವಾಗ್ಲಿಲ್ಲ ಅಂತಂದ್ರೆ ಹೆಂಗೆ ಇವ್ರಿಗೆ ಮಾರ್ಕ್ಸ್ ಕೊಡೋದು. ಅದಕ್ಕೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಏನ್ ಹೇಳಿದಾರಂತೆ, ದಿನ 2 ಪೇಜ್ ಬರೆದು ಅಭ್ಯಾಸ ಮಾಡ್ಕೊಳ್ರಿ ಅಂತ ಹೇಳಿದಾರಂತೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ. ಸೊ ನೀವು ಕೂಡ ನೀವೇನು ಓದ್ತಿರಲ್ಲ ಓದ್ಬೇಕಾದ್ರೆ ಬರೆದು ಅಭ್ಯಾಸ ಮಾಡ್ರಿ. ಅವಾಗ ನಿಮಗೆ ಆ ಪಾಯಿಂಟ್ಸ್ ಕೂಡ ಹೆಚ್ಚು ಚೆನ್ನಾಗಿ ಮನಸ್ಸಿನಲ್ಲಿ ಮನದಟ್ಟಾಗುತ್ತೆ, ಜ್ಞಾಪಕ ಬರುತ್ತೆ. ಯಾಕಂದ್ರೆ ಬರ್ದಿರ್ತೀರಲ್ವಾ, ಸೊ ಬರೆದಾಗ ಆಕ್ಚುಲಿ ಹೆಚ್ಚು ಸಮಯ ವ್ಯಯ ಮಾಡ್ತೀರಾ ಬರೀಲಿಕ್ಕೆ. ಸೊ 2 ರೀತಿಯಾದಂತ, ಇನ್ಫ್ಯಾಕ್ಟ್ 3 ರೀತಿಯಾದಂತ ನೆನಪಿನ ಸಾಧ್ಯತೆ ನಿಮ್ಮಲ್ಲಿ ಬರುತ್ತೆ. ಮೊದಲನೇದು, ನೀವು ಓದಿರ್ತೀರ, ಸೊ ಕಣ್ಣು ನೋಡಿರುತ್ತೆ ಅದನ್ನ, ಸೊ ಅದೆಲ್ಲೋ ಓದಂತ ನೆನಪಿರುತ್ತೆ, ಅಂದ್ರೆ ದೃಷ್ಟಿಯ ಒಂದು ನೆನಪು. ಎರಡನೇದು, ಇವಾಗ ನಾವೇನ್ ಮಾತಾಡ್ತಿದೀವೋ ಅದೆಲ್ಲ ಕೇಳಿಸ್ಕೊಂಡಿರ್ತೀರ, ಸೊ ಅದು ಕೂಡ 2ನೇ ರೀತಿಯ ನೆನಪು. ಮೂರನೇದು, ಬರ್ದಾಗ ಮತ್ತೊಂದು ಹೊಸ ರೀತಿಯ ನೆನಪು ಬರುತ್ತೆ. ಬರ್ದಾಗ ಏನಾಗುತ್ತೆ, ನೋಡೋದಲ್ದಿರ ನೀವು ಬರಿತಿರ್ತಿರಲ್ಲ ಆ ಕೈನ ಚಲನೆ ಏನಿದೆ ಆ ಚಲನೆಯಿಂದ ಹೊಸ ರೀತಿಯ ನೆನಪು ಬರುತ್ತೆ. ಸೊ 3 ರೀತಿಯಾದಂತ ನೆನಪು: ನೋಡೋದ್ರಿಂದ ಬರ್ತಕ್ಕಂಥ ನೆನಪು, ಕೇಳೋದ್ರಿಂದ ಬರ್ತಕ್ಕಂಥ ನೆನಪು, ನೋಡಿ ಬರೆಯೋದ್ರಿಂದ ಬರ್ತಕ್ಕಂಥ ನೆನಪು. ಈ 3ನ್ನು ನೀವು ಅಭ್ಯಾಸ ಮಾಡ್ತು ಅಂತಂದ್ರೆ 2 ಬೆನಿಫಿಟ್ ಆಗುತ್ತೆ. ಒಂದು, ನೀವು ಓದ್ತಿರ್ತಕ್ಕಂಥದ್ದು ನೀವು ಗ್ರಹಿಸ್ಕೊಳ್ತಿರ್ಲಿಕ್ಕೆ ಇನ್ನೂ ಹೆಚ್ಚು ಆಳಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದು, ನಿಮಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಿದೆ, ಬರಹ ಬರಹ ಚೆನ್ನಾಗಾಯ್ತು ಅಂತಂದ್ರೆ ನಿಮಗೆ ಪರೀಕ್ಷೆನಲ್ಲಿ ಅಂಕಗಳು ಗಳಿಸೋದು ತುಂಬಾ ಸುಲಭ ಆಗುತ್ತೆ. ಯಾಕೆಂದ್ರೆ ಪರೀಕ್ಷೆನಲ್ಲಿ ನೀವು ಅಂಕಗಳು ಗಳಿಸ್ಬೇಕಾದ್ರೆ ನೀವು ಬರ್ದಿರೋದನ್ನ ಎಕ್ಸಾಮ್ನಲ್ಲಿ ಓದ್ಲಿಕ್ಕೆ ಸಾಧ್ಯ ಆದ್ರೆ ತಾನೆ ನಿಮಗೆ ಅವರು ಅಂಕಗಳನ್ನ ಕೊಡೋದು. ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನೀವು ಬರೆದಿರೋದು ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನೆನ್ನೆ ಒಬ್ರು ಹೇಳ್ತಾ ಇದ್ರು, ಅಭ್ಯಾಸಿ ತುಂಬಾ ಒಳ್ಳೆಯವರಂತೆ, ಚೆನ್ನಾಗಿ ಅಭ್ಯಾಸ ಎಲ್ಲ ಮಾಡ್ತಾರಂತೆ, ಆದರೆ ಅವ್ರು ಬರೆಯೋದ್ರಲ್ಲಿ ಸಾಕಷ್ಟು ತಪ್ಪುಗಳಿರುತ್ತೆ. ಎಷ್ಟೋ ಜನ ಅಭ್ಯಾಸಿಗಳು ಪಾಪ ಚೆನ್ನಾಗಿ ಅಭ್ಯಾಸ ಮಾಡ್ತಿರ್ಬೋದು, ಆದ್ರೆ ಬರೀ 7ನೇ ಕ್ಲಾಸು 10ನೇ ಕ್ಲಾಸು ಇಷ್ಟೇ ಓದಿರ್ಬೋದು, ಹಲವಾರು ವರ್ಷ ಆಗಿರುತ್ತೆ ಬರೆದು. ಎಷ್ಟೊಂದು ಕಾಗುಣಿತ ಅದು ಇದೆಲ್ಲ ಕೂಡ, ಎಸ್ಪೆಷಲಿ ಕನ್ನಡದಲ್ಲಿ ಬರೀಬೇಕಾದ್ರೆ ಕಾಗುಣಿತಗಳೆಲ್ಲ ವ್ಯತ್ಯಾಸ ಆಗಿರುತ್ತೆ. ಸೊ ಅದನ್ನೂ ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಪರೀಕ್ಷೆಗೆ ಹೋಗಿ ಬರೀಲಿಕ್ಕೆ ಮುಂಚೆ. ಸರಿನಾ? ಇನ್ನೊಬ್ರು ಹೇಳಿದ್ರು, ನಾನು ಬರಿತಾ ಇದ್ದೀನಿ ಅದೇ ತುಂಬಾ ಸ್ಲೋ ಅಂತ ಅನಿಸುತ್ತೆ ಬರೆಯೋದು, ಬೇರೆ ಯಾರಾದ್ರೂ ಕೊಡ್ತೀರಾ, ಸಬ್ಸ್ಟಿಟ್ಯೂಟ್ ಕೊಡ್ತೀರಾ ಬರೆಯಕ್ಕೆ ಅಂತ. ನಾ ಹೇಳಿದೆ 60 ವರ್ಷ ಆದ್ಮೇಲೆ ಯಾರು ಬರೆದ್ರು ಕೂಡ ಸ್ಲೋಗೆ ಬರೀತಾರೆ, ಆ ಕಾರಣಕ್ಕೋಸ್ಕರ ಯಾರು ನಿಮ್ಗೆ ಸಬ್ಸ್ಟಿಟ್ಯೂಟ್ ಕೊಡಲ್ಲ ಅಂತ. ಹಾಗಿದ್ರೆ ಪರೀಕ್ಷೆನಲ್ಲಿ 300 ಜನ ಬಂದ್ರೆ 200 ಜನಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಸುಮಾರು ಜನ ಬರೀತಿರೋರೆಲ್ಲ 55-60+ ಆದವರೇ ಬರೀತಿರೋದು ಪರೀಕ್ಷೆ, ಜಾಸ್ತಿ ಜನ. ಎಲ್ರಿಗೂ ಸಬ್ಸ್ಟಿಟ್ಯೂಟ್ ಕೊಡ್ತು ಅಂತಂದ್ರೆ ಆ ಜನ ಸಬ್ಸ್ಟಿಟ್ಯೂಟ್ ನಮಗೆ ಸಿಗದೇ ಇಲ್ಲ, ಹುಡುಗಿದ್ರು ಸಿಗಲ್ಲ. ಸರಿನಾ? ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಯಾರು ಸಬ್ಸ್ಟಿಟ್ಯೂಟ್ ಕೊಡಲ್ಲ. ಇನ್ನು 4 ತಿಂಗಳಿದೆ, ನಿಧಾನಕ್ಕೆ 2 ಪುಟ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡ್ಕೊಂಡಾಗ ಏನಾಗುತ್ತೆ, ಬರಿತಾ ಬರಿತಾ ಒಂದು ನಿಮ್ಗೆ ನಿಮ್ಮ ಬರಹ ಚೆನ್ನಾಗಾಗುತ್ತೆ, ಅದರಲ್ಲಿ ಒಂದು ವೇಗ ಬರುತ್ತೆ. ಕಾಲಕ್ರಮೇಣದಲ್ಲಿ ವೇಗದ ಜೊತೆಗೆ ಆ ಬರವಣಿಗೆಯಲ್ಲಿ ನಿಮ್ಗೆ ಆತ್ಮವಿಶ್ವಾಸ ಬರುತ್ತೆ. ಈ 3 ಬಂದಾಗ ಪರೀಕ್ಷೆನಲ್ಲಿ ಹೋಗಿ ಬರೆಯೋದು ಸುಲಭ ಆಗುತ್ತೆ. ಸರಿನಾ? ಸೊ ಪಾಯಿಂಟ್ಸ್ ನ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಸರಿನಾ? ಇದಿಷ್ಟು
ನೇರವಾಗಿ ನಿಮ್ಮ ಪರೀಕ್ಷಾ ಪೇಪರ್ ಅನ್ನ ಕರೆಕ್ಟ್ ಮಾಡ್ತಕ್ಕವರೇ ಪೋಲ್ ಮಾಡಿ ಹೇಳಿರ್ತಕ್ಕಂಥದ್ದು. ಎಲ್ಲ ಕ್ಯಾಂಡಿಡೇಟ್ಸ್ಗೆ ಹೇಳ್ಬಿಡ್ರಿ, ಅಂಡ್ ಈ ಸ್ಪೆಸಿಫಿಕಲಿ ಕನ್ನಡದವರಿಗೆ ಹೇಳ್ರಿ ಅಂತ ಹೇಳಿದ್ದಾರೆ. ಆಯ್ತಾ? ಇಂಗ್ಲಿಷ್ನಲ್ಲಿ ಕಾಗುಣಿತ ಇಲ್ಲ, ನೋಡಿದಿರಾ? ಕನ್ನಡದಲ್ಲೇ ಕಾಗುಣಿತ ಇರೋದು. ಒತ್ತಕ್ಷರ ಕೊಡಬೇಕು, ಅಲ್ಲೊಂದು ಕೆರೆ ಹಾಕ್ಬೇಕು, ಇಲ್ಲೊಂದು ಹಿಂಗೆ ಹಾಕ್ಬೇಕು, ಅರ್ಧ ಚಂದ್ರಾಕಾರ ಹಾಕ್ಬೇಕು, ಎಲ್ಲ ಅಲ್ಲೇ ಎಡವಟ್ ಮಾಡ್ಕೊಳ್ತು ಅಂತಂದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಅಟ್ಲೀಸ್ಟ್ ನೀವು ಕನ್ನಡದಲ್ಲಿ ಪರೀಕ್ಷೆ ಬರಿತಾ ಇದ್ದೀನಿ ಅಂತಂದ್ರೆ ಕನ್ನಡದ ಭಾಷೆ ಮೇಲೆ ಬರೆಯೋದ್ರಲ್ಲಿ ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಹಿಡಿತಾ ಇರ್ಬೇಕು ನಿಮ್ಗೆ, ಅಲ್ವಾ? ಈ ಕನ್ನಡದಲ್ಲಿ ಏನಾಗೋಗಿದೆ ಅಂತಂದ್ರೆ ಬರೆಯೋದು ಕಡಿಮೆ ಆಗೋದು, ಬರೀ ಆಡ್ ಭಾಷೆಯಲ್ಲಿ ಎಲ್ಲರೂ ಮಾತಾಡ್ತಾರೆ. ತುಂಬಾ ಜನ ಬೆಂಗಳೂರಲ್ಲಿ ಇದ್ದಾರೆ, ಏನು ಹೇಳ್ತಾರೆ ಅಂದ್ರೆ ಕನ್ನಡ ಮಾತಾಡ್ತೀವಿ ನಾವು ತಕ್ಕ ಮಟ್ಟಿಗೆ, ಆದ್ರೆ ನೀವು ಓದ್ಲಿಕ್ಕೆ ಬರೀಲಿಕ್ಕೆ ಹೇಳ್ಬೇಡ್ರಿ ಅಂತ. ಈ ಕನ್ನಡದವರು ಅದೇ ಸ್ಥಿತಿಗೆ ಬರ್ತಾ ಇದ್ದಾರೆ. ನಾವೆಲ್ಲ ಕನ್ನಡದವರು, ಆದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಹೇಳ್ಬೇಡ್ರಿ, ಮಾತಾಡ್ಲಿಕ್ಕೆ ಹೇಳ್ರಿ, ನಾವು ಮಾತಾಡ್ತೀವಿ. ಸರ್ ಕನ್ನಡದವ್ರಿಗೆ ಸ್ವಲ್ಪ ಸಮಯ ಜಾಸ್ತಿ ಕೊಟ್ಟು ಸರಿ ಹೋಗುತ್ತಲ್ರಿ? ಇಲ್ರಿ, ಆತರ ಕೊಡ್ಲಿಕ್ಕೆ ಆಗಲ್ಲ. ಯಾಕ್ರಿ ಕನ್ನಡದವ್ರು ಯಾಕ್ರಿ ಜಾಸ್ತಿ ಕೊಡ್ಬೇಕು ಸಮಯ? ಒತ್ತಕ್ಷರ ಧೀರ್ಯ ಇರುತ್ತಲ್ಲ. ಅಲ್ಲ, ಒತ್ತಕ್ಷರ ಜಾಸ್ತಿ ಸಮಯ ಕೊಡ್ಲಿಕ್ಕೆ ಆಗಲ್ಲ, ನೀವು ಸಮಯದ ಮೇಲೆ ಒತ್ತಿಟ್ಕೊಂಡು ಬರಿಬೇಕಾಗುತ್ತೆ. ಆಯ್ತಾ? ಈ ತರ ಎಲ್ಲ ನೀವು ಎಕ್ಸ್ಟ್ರಾ ಡಿಮ್ಯಾಂಡ್ಸ್ ಮಾಡ್ತಾ ಹೋಯ್ತು ಅಂದ್ರೆ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಅವರು ಮಾಡ್ತಾರೆ. ನಮಗೆ ಹಿಂದಿ ಬರಿಬೇಕಾದ್ರೆ ಜಾಸ್ತಿ ಒತ್ತಕ್ಷರ, ಆದ್ರೂ ಹಿಂದಿನಲ್ಲೂ ಇದೆ, ಮೇಲ್ಗಡೆ ಒಂದು ಕೊಂಬಾಕು, ಕೆಳಗಡೆ ಒಂದು ಇದು ಹಾಕು, ಅಲ್ವಾ? ಎಲ್ಲ ಭಾಷೆನಲ್ಲೂ ಪ್ರಾದೇಶಿಕ ಭಾಷೆಗಳೆಲ್ಲ ಇದೆ ಅದು. ಸೊ ಎಲ್ರು ಕೂಡ ನಮಗೆ ಜಾಸ್ತಿ ಸಮಯ ಕೊಡ್ಬೇಕು ಅಂತ ಹೇಳ್ತಾರೆ. ಹಂಗ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಬದಲಿಗೆ ನಾವೇನು 3 ಗಂಟೆ ಆಕ್ಚುಲಿ ನಿಮ್ಗೆ ಬೇಕಾಗದೇ ಇಲ್ಲ ಬರೀಲಿಕ್ಕೆ, ಅಷ್ಟೊಂದು ಇರಲ್ಲ ಬರೆಯಕ್ಕೆ. ನಿಮಗೆ ಉತ್ತರ ಎಲ್ಲ ಗೊತ್ತಿದ್ರೆ 2 ಗಂಟೆಲಿ ಮುಗ್ದೋಗುತ್ತೆ ಪೇಪರ್. ಎಷ್ಟು ಬರೀತೀರಾ? ಉತ್ತರ ಓದ್ತಿದ್ರೆ ನೇರವಾಗಿ ಬರೀತೀರಾ, 1.5-2 ಗಂಟೆಲಿ ಪೇಪರ್ ಕೊಟ್ಟು ಹೊರಟೋಗ್ತೀರಾ. 3 ಗಂಟೆವರೆಗೂ ಬರಿತಾ ಇದ್ದಾರೆ ಅಂದ್ರೆ 2 ಆಗುತ್ತೆ. ಇಲ್ಲ ಬರೆಯೋದು ನಿಧಾನ ಆಗಿರುತ್ತೆ, ಅಥವಾ ನಿಮ್ಗೆ ಮನಸ್ಸಿಗೆ ಅಸ್ಪಷ್ಟತೆ ಇರುತ್ತೆ, ಅವಾಗಷ್ಟೇ ಜಾಸ್ತಿ ಹೊತ್ತು ಬರಿತಾ ಇರ್ತೀರ. ಸರಿನಾ? 3 ಗಂಟೆ ಆಗಿ ಕೊಡ್ರಿ ಪೇಪರ್ ಅಂತ ಕೊಡ್ರೂ ಕೊಡೋದಿಲ್ಲ. ಇನ್ನ 2 ನಿಮಿಷ, ಇನ್ನು 1 ನಿಮಿಷ ಅಂತ ಪೇಪರ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಎಷ್ಟೋ ಸತಿ ಕೆಲವು ಸತಿ ಎಕ್ಸಾಮ್ನರ್ ಪೇಪರ್ ಕಿತ್ಕೋಬೇಕಾಗತ್ತೆ, ಸಾಕು ಕೊಡ್ರಿ ಅಂತ. ಆಯ್ತಾ? ಸೊ ಅಲ್ಲಿವರೆಗೂ ಬರೆಯುವಂಥದ್ದು ನಾವು ಇಟ್ಕೋಬಾರ್ದು. ನಾವು ಹೇಗೆ ಇಟ್ಕೋಬೇಕಂತಂದ್ರೆ 2ರಿಂದ 2.25 ಗಂಟೆ ಆದಷ್ಟು ಮುಗಿದ್ ಬಿಡಬೇಕು ಬರೆಯೋದು. ಇನ್ನು ಲಾಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ರಿವೈಸ್ ಮಾಡಬೇಕು. ನಾವು ಬರೆದಿರೋದು ಸರಿ ಇದೆಯಾ, ಏನಾದ್ರು ವ್ಯತ್ಯಾಸ ಮಾಡ್ಬೇಕಾ, ಏನಾದ್ರು ಅಡಿಷನಲ್ ಪಾಯಿಂಟ್ಸ್ ಆಡ್ ಮಾಡ್ಬೇಕಾ, ಅಥವಾ ಎಲ್ಲ ಆನ್ಸರ್ ತಪ್ಪಾಗಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾ, ಇದನ್ನ ಮತ್ತೆ ನಿರೀಕ್ಷಣೆ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಬೇಕು ಲಾಸ್ಟ್ ಒಂದು ಅರ್ಧ ಗಂಟೆ. ಆವಾಗ ನಿಮ್ಗೆ ಸರಿ ಆಗಿರುತ್ತೆ. ನೀವು 3 ಗಂಟೆವರೆಗೂ ಬರೀತಾ ಇದ್ದೀರಂತಂದ್ರೆ ನಿಮ್ಮ ತಯಾರಿನಲ್ಲಿ ಎಲ್ಲೋ ಒಂಚೂರು ವ್ಯತ್ಯಾಸ ಆಗಿದೆ. ಸರಿನಾ? ಇಷ್ಟು ಹೇಳ್ತಾ ನಡ್ರಿ ಇವತ್ತಿನ ಕ್ಲಾಸ್ ಶುರು ಮಾಡೋಣ ಅಂತ. ಸರಿನಾ? ಎಲ್ಲರೂ ಬರೆದು ಅಭ್ಯಾಸ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಎಲ್ಲಿ ನಿಲ್ಸಿದ್ರಿ? ರುಕ್ಮಿಣಿ ದೇವರು ಅಲ್ಲೇ ಕರೆಕ್ಟಾಗಿ ಆ ಲೈನ್ಗೆ ಹೋಗ್ತಾರೆ. ಎಲ್ಲಿದ್ದಾರೆ ರುಕ್ಮಿಣಿ ದೇವಿ? ಓದಂತೆಲ್ಲ ಪ್ರಾಣಾಹುತಿ ನೀಡುತ್ತಿದ್ದರು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಬಾಪೂಜಿಯವರು ಓದೆಡೆಯೆಲ್ಲ ಪ್ರಾಣಾಹುತಿ ನೀಡುತ್ತಿದ್ದರು, ಅಲ್ಲಿಂದ ಬ್ರದರ್. ಆಯ್ತ್ರಿ. ಸೊ 178ನೇ ಪುಟ ನನ್ನ ಪುಸ್ತಕದಲ್ಲಿ ಬಾಬೂಜಿಯವರು ಹೋದೆಡೆಯೆಲ್ಲ ಪ್ರಾಣಾಹುತಿಯನ್ನು ನೀಡುತ್ತಿದ್ದರು. ಯಾರು ಸಿದ್ಧವಾಗಿದ್ದರೋ ಅವರು ಕೊನೆಗೂ ಆ ಕರೆಗೆ ಹೋಗುಡುತ್ತಿದ್ದರು. ನಾವೆಲ್ಲರೂ ಹೇಗೋ ಅಂತೂ ನಾವಾಗಿಯೇ ಆತನವರೆಗೆ ಬಂದು ತಲುಪಿದೆವು. 1940ರ ದಶಕದಲ್ಲಿ ಅವರು ರೈಲಿನಲ್ಲಿ ಭಾರತದ ಪ್ರವಾಸ ಮಾಡಿದರು. ಕೆಲವು ನಿಲ್ದಾಣಗಳಲ್ಲಿ ಇಳಿದು ಬಾಡಿಗೆ ರಿಕ್ಷಾದ ಹಿಂದಿನ ಸೀಟಿನಲ್ಲಿ ಕುಳಿತು ಊರೆಲ್ಲ ಸಂಚರಿಸುತ್ತಾ ಹೋದೆಡೆಯೆಲ್ಲ ಪ್ರಾಣಾಹುತಿಯನ್ನು ಪ್ರವಹಿಸುತ್ತಿದ್ದರು. ಆಧ್ಯಾತ್ಮಿಕ ಅಂತಃಸತ್ವವನ್ನು ಅಪೇಕ್ಷಣೀಯ ಮಟ್ಟದವರೆಗೆ ಆ ಸ್ಥಳದಲ್ಲಿ ಬಿತ್ತಿದ್ದಾಗಿದೆ ಎಂದು ತೃಪ್ತಿಯಾದ ನಂತರ ರೈಲು ಹತ್ತಿ ಮತ್ತೊಂದು ಊರಿನಲ್ಲಿ ಇಳಿದು ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಿದ್ದರು. ಬಾಬೂಜಿಯವರು ತಮ್ಮ ಜೀವನ ಪರ್ಯಂತ ಇಂತಹ ಬಿತ್ತನೆಯನ್ನು ಮುಂದುವರಿಸಿದರಾದರೂ ನಂತರದ ದಿನಗಳಲ್ಲಿ ಈ ಕಾರ್ಯವನ್ನು ತಮ್ಮ ಮನೆಯಿಂದಲೇ ಮಾಡುತ್ತಿದ್ದರು. ಹಾಗಾದರೆ ಗುರು ನಮ್ಮನ್ನು ಸಿದ್ಧಗೊಳಿಸುವರೋ ಅಥವಾ ನಮ್ಮ ಹೃದಯಗಳು ಗುರುವಿಗಾಗಿ ಮೊರೆ ಇಡುವುವೋ ಎಂದು ನಾನು ಕೇಳಿದೆ. ದಾಜಿ ಹೇಳಿದರು, ಆತನ ಅಸ್ತಿತ್ವವೇ ಒಕ್ಕೊರಳಿನ ಆಂತರಿಕ ಹಂಬಲಕ್ಕೆ ದೊರೆಯುತ್ತಿರುವ ಪ್ರತ್ಯುತ್ತರ. ಅಂಡ್ಲೈನ್ ಮಾಡ್ಕೊಳ್ರಿ. ಆತನ ಅಸ್ತಿತ್ವವೇ ಒಕ್ಕೊರಳಿನ ಆಂತರಿಕ ಹಂಬಲಕ್ಕೆ ದೊರೆಯುತ್ತಿರುವ ಪ್ರತ್ಯುತ್ತರ. ಒಕ್ಕೊರಳು ಅಂದ್ರೆ ಹೆಚ್ಚು ಜನಕ್ಕೆ ನಮಗ್ ಬೇಕು ಅನ್ನೋ ಆ ಒಕ್ಕೊರಳಿನಿಂದ ಹೇಳ್ತಾರೆ, ಒಬ್ಬರೇ ಹೇಳೋದಲ್ಲ ಇದು. ಹಲವಾರು ಜನ ಹೇಳಿದಾಗ ಒಬ್ಬ ಗುರು ಅಸ್ತಿತ್ವಕ್ಕೆ ಬರ್ತಾರೆ. ಆತನ ಉಪಸ್ಥಿತಿಯಿಂದ ಕೆಲವರಲ್ಲಿ ಈ ಹಂಬಲ ಜಾಗೃತಗೊಂಡು ಅವರ ಹೃದಯಗಳು ಮೊರೆ ಇಡುತ್ತವೆ.
ಆಧ್ಯಾತ್ಮಿಕ ಹಂಬಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತದಾದರೂ ಸಾಮಾನ್ಯವಾಗಿ ಅದು ಸುಪ್ತವಾಗಿರುತ್ತದೆ. ಕೆಲವೊಮ್ಮೆ ಪ್ರಾಣಾಹುತಿಯ ಸ್ಪರ್ಶ ಮಾತ್ರದಿಂದ ನೀವು ನಿಮ್ಮ ಪರಮ ಲಕ್ಷ್ಯದೆಡೆಗೆ ಜಾಗೃತರಾಗುವಿರಿ. ಗುರು ಪ್ರಾಣಾಹುತಿಯನ್ನು ಪ್ರವಹಿಸುತ್ತಲೇ ಇರುವರು. ಆ ಪ್ರಾಣಾಹುತಿ ಒಂದು ಆಹ್ವಾನವಿದ್ದಂತೆ. ನಾವು ಸ್ಪಂದಿಸಿದಾಗ ಮುಂದುವರೆದು ಗುರುವಿನ ಸಾನ್ನಿಧ್ಯವನ್ನು ಸೇರುವೆವು. ಬನ್ನಿರೆಂದು ಅವರು ನಮಗೆ ಒತ್ತಾಯ ಮಾಡಲಾರರು. ಅದಕ್ಕೆ ನಿಮ್ಮ ಹೃದಯ ಅವಕಾಶ ನೀಡಬೇಕು. ಗುರು ಎಂದಿಗೂ ನಿಮ್ಮ ಹೃದಯಕ್ಕೆ ಪ್ರತಿಕೂಲವಾಗಿ ನಡೆಯಲಾರರು. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಗುರು ಎಂದಿಗೂ ನಿಮ್ಮ ಹೃದಯಕ್ಕೆ ಪ್ರತಿಕೂಲವಾಗಿ ನಡೆದುಕೊಳ್ಳಲಾರರು. ಅವರು ಒತ್ತಾಯನೂ ಮಾಡಲ್ಲ. ಅವರು ಸದಾ ಪ್ರಾಣಾಹುತಿಯನ್ನ ಪ್ರವಹಿಸ್ತಾ ಇರ್ತಾರೆ. ನಾವು ಅದಕ್ಕೆ ನಮ್ಮ ಹೃದಯ ಅದಕ್ಕೆ ಸ್ಪಂದನೆ ಮಾಡಿದಾಗ ಅವರ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಆತ ಎಂತಹ ಪ್ರಭಾವಿ ಗುರುವಾಗಿದ್ದರೂ ವಲ್ಲದ ಹೃದಯವು ಆತನ ಪ್ರಯತ್ನವನ್ನು ವಿಫಲಗೊಳಿಸುತ್ತದೆ. ಸೊ ನಮ್ಮ ಹೃದಯದಲ್ಲಿ ನಾವು ತಯಾರಾಗಿದ್ವ ಅದನ್ನ ನಾವು ನೋಡ್ಕೋಬೇಕು. ಗುರು ಎಂಥದ್ದೇ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಗುರು ಎಷ್ಟೇ ಚೆನ್ನಾಗಿ ಪ್ರಾಣಾಹುತಿಯನ್ನು ಪ್ರವಹಿಸ್ತಾ ಇರ್ಬೋದು, ಆದ್ರೆ ನಾವು ತಯಾರಿಲ್ದರೆ, ನಮ್ಮ ಹೃದಯ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ನಾವು ಗುರುವಿನ ಉಪಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದಲೇ ಆಂತರಿಕದಿಂದ ಬಲವಂತದಿಂದ ಆಂತರಿಕ ಪರಿವರ್ತನೆ ತರಲು ಸಾಧ್ಯವಿಲ್ಲ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಅದಕ್ಕೆ ನಮ್ಮಲ್ಲಿ ಇದನ್ನ ಸಹಜ ಮಾರ್ಗ ಪದ್ಧತಿ ಅಂತ ಹೇಳಿರೋದು. ಸಹಜ ಮಾರ್ಗ ಅಂತಂದ್ರೆ ನಮಗೆ ಯಾವ ವೇಗದಲ್ಲಿ ಬದಲಾವಣೆ ಸರಿ ಅಂತ ಅನ್ಸುತ್ತೋ ಆ ವೇಗದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೂ ಒತ್ತಾಯಪೂರ್ವಕವಾಗಿ ವೇಗವಾಗಿ ಬದಲಾವಣೆ ಆಗಲಿ ಅಂತ ಯಾರಿಗೂ ಹೇಳಲ್ಲ. ನಮಗೆ ಮನಸ್ಸಿಗೆ ಹೃದಯಕ್ಕೆ ಯಾವ ವೇಗದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಇಷ್ಟ ಇದೆಯೋ ಅದೇ ವೇಗದಲ್ಲಿ ನಿಮ್ಮನ್ನ ಗುರುಗಳು ಕರ್ಕೊಂಡು ಹೋಗ್ತಾರೆ. ಬಲವಂತದಿಂದ ಆಂತರಿಕ ಪರಿವರ್ತನೆ ತರಲು ಸಾಧ್ಯವಿಲ್ಲ. ಆಕಾಂಕ್ಷೆಯ ಸಮ್ಮತಿ ಅನಿವಾರ್ಯ. ಆಗ ಮಾತ್ರವೇ ಗುರುವಿನ ಕಾರ್ಯ ಫಲಪ್ರದವಾಗುತ್ತದೆ. ಒಬ್ಬ ಆಕಾಂಕ್ಷಿ ಹಾಗೂ ಸಮರ್ಥ ಗುರುವಿನ ಸಂಬಂಧದಲ್ಲಿ ನಿರ್ಣಾಯಕ ಅಂಶವು ಆಕಾಂಕ್ಷೆಯ ಹೊರತು ಎಂದಿಗೂ ಗುರುವಲ್ಲ. ಗುರು ಶ್ರೇಷ್ಠನಾಗಿರಬಹುದು, ಅತ್ಯಂತ ಪ್ರಭಾವಶಾಲಿಯೂ ಆಗಿರಬಹುದು. ಆತ ಎಂದಿಗೂ ಆ ಪ್ರಭಾವವನ್ನು ನಮ್ಮ ಮೇಲೆ ಬಲವಂತದಿಂದ ಹೇರಲಾರರು. ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂಥದ್ದು ಗುರುಗಳಲ್ಲ, ಆಕಾಂಕ್ಷೆಯೇ, ಅಭ್ಯಾಸಿಯೇ. ಕಪಟ ವೇಷಧಾರಿಗಳು ಗುರುಗಳೆಂದು ನಟಿಸುತ್ತಾ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ತಮ್ಮ ಅಹಂನ ತೃಪ್ತಿಗಾಗಿ ಇತರ ಮೇಲೆ ಬಯಲ್ಪ್ರಯೋಗ ಮಾಡುವ ಅನೇಕ ದುರ್ಭಾಗ್ಯದ ಸಂಗತಿಯ ದೃಷ್ಟಾಂತಗಳು ನಮ್ಮ ಮುಂದಿವೆ. ಈ ಕಾರಣಕ್ಕೆ ಅಂಧವಿಶ್ವಾಸವು ಅನರ್ಥಕಾರಿ ಎನಿಸುತ್ತದೆ. ಯಾರು ಈಗಾಗಲೇ ತಮ್ಮನ್ನು ತಾವು ವಿಶ್ವಾಸಾರ್ಹರು ಮತ್ತು ಸಮರ್ಥರೆಂದು ಸಾಬೀತುಪಡಿಸಿದ್ದಾರೆಯೋ ಅವರಲ್ಲಿ ಮಾತ್ರ ನಾವು ಸಂಪೂರ್ಣ ವಿಶ್ವಾಸವಿಡಬೇಕು. ಪುನರಾವರ್ತಿತ ಫಲಿತಾಂಶಗಳಿಂದ ಮಾತ್ರವೇ ಶ್ರದ್ಧೆ ಬೆಳೆಯುತ್ತದೆ. ಅದಿಲ್ಲದೆ ಸಾಧ್ಯವಿಲ್ಲ. ಅದು ಎಂದಿಗೂ ಅಂಧಶ್ರದ್ಧೆ ಆಗಿರಬಾರದು. ಅಂಡರ್ಲೈನ್ ಮಾಡ್ಕೊಳ್ರಿ. ಪುನರಾವರ್ತಿತ ಫಲಿತಾಂಶಗಳಿಂದ ಮಾತ್ರನೇ ಶ್ರದ್ಧೆ ಬೆಳೆಯುತ್ತದೆ. ಶ್ರದ್ಧೆ ಬೆಳಿಬೇಕಾದ್ರೆ ಪುನರಾವರ್ತಿತವಾದಂತ ಫಲಿತಾಂಶ ಇರಬೇಕು. ಈಗ ಒಮ್ಮೆ ಗುರು ಹತ್ರ ಹೋದ್ರಿ, ಒಮ್ಮೆ ಗುರು ಹತ್ರ ಹೋದಾಗ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಹಗುರ ಅಂತ ಅನಿಸ್ತು, ಮನಸ್ಸು ತಟಸ್ಥವಾಯಿತು, ಸುಮ್ಮನಾಯ್ತು, ನಿಮಗೆ ಯಾವುದೇ ಯೋಚನೆಗಳು ಕಾಡ್ತಾ ಇಲ್ಲ, ಯಾವುದೇ ಭಾವೋದ್ರೇಕಗಳು ಕಾಡ್ತಾ ಇಲ್ಲ, ಮನಸ್ಸು ಹೃದಯ ತಟಸ್ಥವಾಗಿದೆ, ಹೃದಯದಲ್ಲಿ ಯಾವುದೋ ಒಂದು ರೀತಿಯಾದಂಥ ಶಾಂತತೆ ನೆಲೆಸಿದೆ ಅಂತ ಇಟ್ಕೊಳ್ರಿ. ಒಮ್ಮೆ ಹೋದಾಗ ಹಂಗಾಯ್ತು. ಎರಡನೇ ಸತಿ ಹೋದ್ರಪ್ಪ, ಎರಡನೇ ಸತಿ ಗುರುಗಳು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ರು, ನಿಮ್ಮ ಹತ್ರ ಸಮಯ ಕಳೀಲಿಕ್ಕಾಗಲ್ಲ, ಬಟ್ ಆದ್ರೆ ಅವ್ರ ಸಂಘದಲ್ಲಿ ಇರ್ತೀರ, ನಿಮಗೆ ಇದು ಯಾವುದೋ ಅನುಭವ ಆಗಲಿಲ್ಲ ಅಂತ ಇಟ್ಕೊಳ್ರಿ. ಮೂರನೇ ಸತಿ ಹೋಗ್ರಿ, ಮತ್ತೆ ನೋಡ್ರಿ, ಅದೇ ಅನುಭವ ಪುನರಾವರ್ತನೆ ಆಗತ್ತಾ? ಸೊ ಪುನರಾವರ್ತಿತ ಫಲಿತಾಂಶ ಬರೀ ಒಂದೇ ಸತಿ ಅಲ್ಲ. ನಾವು ಯಾರನ್ನಾದ್ರೂ ಗುರು ಅಂತ ಒಪ್ಕೋಬೇಕಾದ್ರೆ ಪುನರಾವರ್ತಿತ ಫಲಿತಾಂಶ ಆಗ್ಬೇಕು. ನಮಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಕುರುಹು ಸಿಗಬೇಕು. ನಮಗೆ ಓ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಮೊದಲು ನಾವು ಪ್ರಾಯಶಃ ಶುರು ಮಾಡಿದಾಗ ನಮಗೆ ಆ ಪುನರಾವರ್ತಿತವಾದಂತ ಒಂದು ಫಲಿತಾಂಶಕ್ಕೆ ಎದುರು ನೋಡ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಅವಕಾಶನೇ ಇಲ್ಲದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲ್ ಕನೆಕ್ಟ್ ಅಂತ ಹೋಗಿ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳ್ಕೊಟ್ರಿ. ಫಸ್ಟ್ ಸಿಟ್ಟಿಂಗ್ ಕೊಟ್ರಿ, ಸೆಕೆಂಡ್ ಸಿಟ್ಟಿಂಗ್ ಕೊಟ್ರಿ, ಥರ್ಡ್ ಸಿಟ್ಟಿಂಗ್ ಕೊಟ್ರಿ. ಇಷ್ಟೇನೆ. ಮಕ್ಕಳಿಗೆ ಈಗ ಧ್ಯಾನ ಮಾಡ್ರಿ ಅಂತ ಹೇಳಿದಾಗ ಅವರೊಂದು ಅನಿವಾರ್ಯವಾಗಿ ಧ್ಯಾನ ಮಾಡ್ತಾರೆ ಅಲ್ವಾ? ಅವ್ರಿಗೆಲ್ರಿಗೂ ಅವಕಾಶ ಕೊಟ್ರೆ ಯಾರು ಗೊತ್ತು, ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ಬೋದು. ಟೀಚರ್ಸ್ ಎಲ್ಲ ಹೇಳ್ತಾರೆ, ಇಲ್ಲ ಇವ್ರು ಬಂದು ಧ್ಯಾನ ಮಾಡಿಸ್ತಾರೆ, ನೀವೆಲ್ಲರೂ ಇಲ್ಲೇ ಕೂತ್ಕೋಬೇಕು ಅಂದ್ರು. ಆಗ ಮಕ್ಕಳು ಕೂತ್ಕೊಂಡಿರ್ತಾರೆ.
ಒಂದಿಷ್ಟು ಏನೋ ಅನುಭವ ಆಗುತ್ತೆ. ಆದ್ರೆ ನಿಜವಾಗಿ ಯಾರು ಅದರಲ್ಲಿ ಅಧ್ಯಾತ್ಮದಲ್ಲಿ ಬರ್ತಾರೆ ಅಂದ್ರೆ ಅಷ್ಟು ಜನ ಮಕ್ಕಳಲ್ಲಿ 3 ಸತಿ ನೀವು 3 ದಿವಸ ಧ್ಯಾನ ಮಾಡಿಸಿದಾಗ ಯಾರಿಗೆ ಪುನರಾವರ್ತಿತವಾದಂತ ಒಂದು ಪರಿಣಾಮ ಅವರ ಮನಸ್ಸಿನ ಮೇಲೆ ಹೃದಯದ ಮೇಲೆ ಆಗುತ್ತೋ ಅದನ್ನ ಅವ್ರು ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆಯೋ ಅವರು ಧ್ಯಾನಕ್ಕೆ ಬರ್ತಾರೆ. ಓ ಇದರಲ್ಲಿ ಏನೋ ಇದೆ, ನಮ್ಗೆ ಏನೋ ಕೆಲಸ ಆಗ್ತಿದೆ ಅಂತ ಏನೋ ಒಂದು ಕ್ಲೂ ಸಿಗತ್ತೆ ಅವ್ರಿಗೆ, ಆಗ ಅವ್ರು ಬರ್ತಾರೆ. ಆ ಪುನರಾವರ್ತಿತವಾದಂತ ಫಲಿತಾಂಶ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಅನುಭವದಲ್ಲಿ ಅವರು ಧ್ಯಾನಕ್ಕೆ ಬರ್ತಕ್ಕಂಥ ಸಾಧ್ಯತೆ ಅತಿ ಕಡಿಮೆ. ಸರಿ, ಕ್ಲಾಸ್ನಲ್ಲಿ ಎಷ್ಟೋ ಜನ ಕಾಲೇಜ್ನಲ್ಲಿ ಹೋಗಿ ಕ್ಲಾಸ್ನಲ್ಲಿ ಸ್ಕೂಲ್ಗೆ ಹೋಗಿ ಮಾಡ್ತಾರೆ. ಧ್ಯಾನ ಮಾಡಿಸಿದಾಗ ಮಕ್ಳು ಗೊತ್ತಲ್ಲ, ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡ್ಬೇಕಾದ್ರೆ ಗಲಾಟೆ ಮಾಡ್ತಿರ್ತಾರೆ. ಇನ್ನು ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತಂದ್ರೆ ಗಲಾಟೆ ಮಾಡ್ತಾ ಇರ್ತಾರ. ಸೊ ಹಾಗಾಗಿ ನೀವು ಕ್ಲಾಸ್ಗೆ ಹೋಗಿ ಧ್ಯಾನ ಮಾಡಿಸ್ತೀನಿ ಅಂದ ತಕ್ಷಣ ಅವರು ಗಲಾಟೆ ಮಾಡೋದು ನಿಲ್ಲಿಸಲ್ಲ. ಅವರು ಅವ್ರದ್ದು ಆ ಮನಸ್ಸಿನ ಪ್ರವೃತ್ತಿ, ಚೇಷ್ಟೆ ಮಾಡ್ತಕ್ಕಂಥ ಪ್ರವೃತ್ತಿ ಇರುತ್ತೆ, ಮಾಡ್ತಾರೆ ಅವರು. ಅವಾಗ ಏನಾಗುತ್ತೆ, ಒಂದಿಬ್ಬರ ಜೊತೆ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿಸ್ಬೇಕಾದ್ರೆ ಇನ್ನಿಬ್ರು ಕಾವಲು ಕಾಯ್ಬೇಕಾಗತ್ತೆ. ಎಲ್ಲ ಕಣ್ಣು ಮುಚ್ಚಿದ್ರೆ ಕೂತ್ಕೊಳ್ದಿರಾ ಇಲ್ವಂತೆ. ಇದಾಗ್ತಾರೆ ಕ್ಲಾಸಲ್ಲಿ. ನೀವು ಯಾವ ಸಿಟ್ಟಿಂಗು ಕೊಡ್ಲಿಕ್ಕೆ ಆಗಲ್ಲ. ಕ್ಲಾಸಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅವರು. ಆಯ್ತಾ, ಈ ಕಡೆ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಕಣ್ ಬಿಡ್ತಾರೆ. 5 ನಿಮಿಷ ಆಗುತ್ತೆ, ಆಮೇಲೆ ಹಿಂಗೆ ಒಂದು ಕಣ್ ಬಿಟ್ಟು ನೋಡ್ತಾರೆ ಏನ್ ಮಾಡ್ತಾರೆ ಅಂತ. ಒಬ್ರು 1 ನಿಮಿಷ ಕೂತ್ಕೊಳ್ಳಲ್ಲ. ಹಂಗಿದ್ದಾಗ ನಾವು 2-3 ಜನ ಕಾವಲು ಇಟ್ಕೊಂಡು ಧ್ಯಾನ ಮಾಡಿಸ್ಬೇಕು ಅವ್ರಿಗೆ. ಬಟ್ ಆದ್ರೆ ಆ ಕಾವಲು ಇಟ್ಕೊಂಡು ಧ್ಯಾನ ಮಾಡಿಸಿದ್ರಿ ಅಂತಾನೆ ಇಟ್ಕೊಳ್ರಿ, ಅವ್ರಿಗೆ ಏನೋ ಹೃದಯದಲ್ಲೋ ಮನಸ್ಸಿನಲ್ಲೋ ಒಂದಿಷ್ಟು ಜನಕ್ಕಾದ್ರೂ ಅನುಭವ ಆಗುತ್ತೆ. ಒಂದು ಕ್ಲಾಸ್ ಒಂದು 50 ಜನ 100 ಜನ ಇರ್ತಾರೆ ಅಂತ ಇಟ್ಕೊಳ್ರಿ, ಒಂದು 5 ಜನಕ್ಕಾದ್ರೂ ಏನೋ ಒಂದಿಷ್ಟು ಅನುಭವ ಆಗುತ್ತೆ. ಆಯ್ತಾ, ಅನುಭವ ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅವರಲ್ಲೂ ಕೂಡ ಕೇವಲ ಒಂದೇ ಅನುಭವ ಆಯ್ತು ಅಂತಂದ್ರೆ ಅವ್ರಿಗೆ ಅದ್ರಲ್ಲಿ ಮನದಟ್ಟಾಗಲ್ಲ, ಮಾಡ್ಬೇಕು ಅಂತ ಅನಿಸಲ್ಲ. ಅದೇ ಪುನರಾವರ್ತನೆ ಆಗ್ಬೇಕು ಅನುಭವ. ಆಗ ನೀವು ಹೇಳಿದ್ರು ಕೂಡ ನೆಕ್ಸ್ಟ್ ಕ್ಲಾಸ್ ಯಾವಾಗ ಇರ್ತಿ ಧ್ಯಾನ ಅಂತ ಅವರೇ ಕೇಳ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಆ ಅನುಭವ ಬೇಕು, ಅದಕ್ಕೆ ಅವ್ರು ಬರ್ತಾರೆ, ಹುಡ್ಕೊಂಡ್ ಬರ್ತಾರೆ. ಅರ್ಥ ಆಯ್ತು? ಸೊ ಹಾಗಾಗಿ ನೋಡಿ, ನಾವು ಎಷ್ಟೋ ಸತಿ ಹೋಗಿ ಎಷ್ಟೊಂದು ಸ್ಕೂಲು ಕಾಲೇಜುಗಳಲ್ಲಿ ನಾವು ಧ್ಯಾನ 3 ಬೈಠಕಗಳನ್ನ ಮಾಡಿದ್ರು ಕೂಡ 3 ದಿವಸ ನಮ್ಗೆ ಅಲ್ಲಿಂದ ಬರ್ತಕ್ಕಂಥ ಅಭ್ಯಾಸಿಗಳ ಸಂಖ್ಯೆ ಬಹಳ ಕಡಿಮೆ. ಎಲ್ಲರ ಹೃದಯದಲ್ಲಿ ಸಾಕಷ್ಟು ಮಟ್ಟಿಗೆ ಬಿತ್ತನೆ ಮಾಡ್ತೀವಿ, ಬೀಜ, ಆಧ್ಯಾತ್ಮಿಕದ ಬೀಜ ಬಿತ್ತನೆ ಮಾಡ್ತೀವಿ. ಆದರೆ ಅಲ್ಲಿಂದ ಬರ್ತಕ್ಕಂಥ ಸಂಖ್ಯೆ ಏನಿದೆಯಲ್ಲ, ಅಭ್ಯಾಸಿಗಳ ಸಂಖ್ಯೆ ಬಹಳ ಕಡಿಮೆ. ಯಾಕೆಂತಂದ್ರೆ ಅವರಿಗೆ ಪುನರಾವರ್ತಿತವಾದಂತ ಫಲಿತಾಂಶದ ಅವಕಾಶನೇ ಇಲ್ಲ ಅಲ್ವಾ. ಆ 3ನೇ ಸೆಷನ್ ಅಲ್ಲಿ ಆ ಪುನರಾವರ್ತನೆ ಆಗ್ಬೇಕಂತ ಏನಿಲ್ಲ ಅನುಭವ. 3 ದಿವಸನೂ 3 ಅನುಭವ ಆಗ್ಬೋದು. 3 ದಿವಸ 3 ಅನುಭವ ಆದಾಗ ಅವರು ಧ್ಯಾನದಲ್ಲಿ ಹೆಚ್ಚಿನ ಒಲವು ತೋರಿಸಲ್ಲ. ಸೊ ಹಾಗಾಗಿ ನಾವು ಮೊದಲು ಶಾಲಾ ಕಾಲೇಜಿಗೆ ಹೋದಾಗ ಒಂದಿಷ್ಟು ಹುಡುಗರ ಜೊತೆಗೆ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದಾಗ ಅದರಲ್ಲಿ ಒಂದಿಷ್ಟು ಜನನ ಐಡೆಂಟಿಫೈ ಮಾಡಿ ನಾವು ಶಾಲಾ ಕಾಲೇಜು ಪ್ರೋಗ್ರಾಮ್ ಮುಗಿದ ನಂತರ ಕೂಡ ಅವ್ರ ಜೊತೆ ಒಂದಿಷ್ಟು ಸಮಯ ಕಳೀಲಿಕ್ಕೆ ಅವಕಾಶ ಆಯ್ತು ಅಂತಂದ್ರೆ ಆಗ ಒಂದಿಷ್ಟು ಅವರಲ್ಲಿ ಇದರಲ್ಲಿ ಏನೋ ಇದೆ ಅಂತ ಅವ್ರಿಗೆ ಅನ್ಸುತ್ತೆ. ಅಂದ್ರೆ ನಮ್ಮ ಸಾಮಾಜಿಕ ಸ್ಕಿಲ್ಸ್ ಏನಿದೆ, ಸೋಷಿಯಲ್ ಸ್ಕಿಲ್ಸ್, ಅದನ್ನೂ ಕೂಡ ನಾವು ಉಪಯೋಗಿಸ್ಕೊಂಡು ಅವ್ರ ಜೊತೆ ಕನೆಕ್ಟ್ ಆಗ್ಬೇಕಾಗ್ತದೆ. ನೇರವಾಗಿ ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಕನೆಕ್ಟ್ ಆಗ್ತೀವಿ ಅಂತಂದ್ರೆ ನೀವು ಕನೆಕ್ಟ್ ಆದ್ರೂ ಕೂಡ ಅವ್ರಿಗೆ ಅದಕ್ಕೆ ಗ್ರಹಿಕೆ ಬಂದೇ ಇರ್ಬೋದು. ಸೊ ಅವರಿಗೆ ಏನ್ ಇಷ್ಟ ಇರುತ್ತೆ, ಮೊದಲು ಅಮ್ಮ ಮಗು ಇದೆಯಲ್ಲ, ಮಗುಗೆ ಇಷ್ಟ ಇಲ್ದಿರೋದನ್ನ ತಿನ್ನಿಸ್ಬೇಕು. ಗೊತ್ತಲ್ಲ, ಮಗು ಖಾರವಾಗಿರೋದಾಗ್ಲಿ ಸ್ವಲ್ಪ ಕಹಿ ಆಗಿರೋದಾಗ್ಲಿ ಯಾವುದು ತಿನ್ನಲ್ಲ ಅಲ್ವಾ. ಬರೀ ಸಿಹಿಗಿದ್ರೆ ಮಾತ್ರ ಚಪ್ಪಡಿಸ್ಕೊಂಡು ತಿನ್ನುತ್ತೆ. ನೀವು ಬೇರೆ ಏನಾದ್ರು ಕೊಡ್ತು ಅಂತಂದ್ರೆ ಬಾಯ ಬಿಡಲ್ಲ ಅದು. ಹೌದೋ ಇಲ್ಲ? ಅವಾಗ ಅಮ್ಮ ಏನ್ ಮಾಡ್ತಾರೆ, ಫಸ್ಟ್ ಒಂಚೂರು ಸಿಹಿ ಹಾಕ್ತಾರೆ. ಓ ಮಗು ಏನೋ ಸಿಹಿ ಕೊಡ್ತಾರೆ ಅಂತ ಸಿಹಿ ತಿನ್ನತ್ತೆ, ಬಾಯಿ ಬಿಡುತ್ತೆ. ನೆಕ್ಸ್ಟ್ ಸಿಹಿ ಕೊಟ್ಟಾದ್ಮೇಲೆ ಬಾಯಿ ಬಿಡುತ್ತಲ್ವಾ, ಈಗ ಅಮ್ಮ ಏನ್ ಕೊಡ್ಬೇಕು ಅದನ್ನ ಕೊಡ್ತಾರೆ. ಸ್ವಲ್ಪ ಕಹಿ ಆಗಿರೋದು, ಸ್ವಲ್ಪ ಖಾರವಾಗಿರೋದು ಏನೋ ಒಂದಿಷ್ಟು ಹಾಕ್ತಾರೆ ಅಂತ ಇಟ್ಕೊಳ್ರಿ. ಆ ಮಗು ಮುಖ ನೋಡ್ಬೇಕು, ಅಂತ ಏನೋ ಮುಖ ಮಾಡ್ಕೊಂಡು ತಿನ್ನತ್ತೆ ಒಂದಿಷ್ಟು. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸಿಹಿ ಕೊಡ್ತಾರೆ. ಯಾಕೆ ಸಿಹಿ ಕೊಡ್ತಾರೆ ಅಂತಂದ್ರೆ ಇನ್ನು 3 ಸತಿ ನೀವು ಬರೀ ಖಾರದೆ ಕೊಟ್ರೆ ಅದ್ 4ನೇ ಟೈಮ್ ಬಾಯಿ ಓಪನ್ ಮಾಡಲ್ಲ, ಗ್ಯಾರಂಟಿ. ಆಯ್ತು. ಸೊ ಮಕ್ಕಳನ್ನ ಬಾಯಿ ಓಪನ್ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಮಕ್ಕಳನ್ನ ಅಳಿಸ್ಬೇಕು. ಅತ್ತಾಗ ಗೊತ್ತಲ್ಲ, ಬಾಯಿ ಓಪನ್ ಮಾಡ್ಕೊಂಡೆ ಅಳೋದು. ನೋಡಿದೀರಾ? ಬಾಯಿ ಓಪನ್ ಮಾಡಿದ್ರೆ ಅಳಲ್ಲ, ಜೋರಾಗಿ ತೆಗೆಯುತ್ತೆ ಬಾಯಿ.
ಹಾಗೆ ತಿನ್ನಿಸ್ಬೋದು. ಸೊ ಈ ಮಕ್ಕಳು ಬೆಳೆಸ್ತಾ ಬೆಳೆಸ್ತಾ ಇವೆಲ್ಲ ಕಲ್ತ್ಕೊಳ್ತೀವಿ. ಅದೇ ರೀತಿಯಾಗಿನೇ ನಮ್ಗೆ ಮೊದಲು ಗುರುಗಳು ಪ್ರಾಣಾಹುತಿ ಕೊಟ್ಟು ಸಿಹಿ ಕೊಡ್ತಾರೆ. ಕಾಲಕ್ರಮೇಣದಲ್ಲಿ ಜೀವನದಲ್ಲಿ ಕಹಿಯಾದಂತ ಅನುಭವಗಳನ್ನು ಕೊಡ್ತಾರೆ. ಆಯ್ತು. ಕಹಿಯಾದಂತ ಅನುಭವ ಕೊಟ್ಟ ಮೇಲೆ ಮತ್ತೆ ಒಂದಿಷ್ಟು ಸಿಹಿ ಕೊಡ್ತಾರೆ. ಸೊ ಜೊತೆಯಾಗಿ ಬೆಳೆಸ್ಕೊಂಡು ಹೋಗ್ತಾರೆ. ನೀವು 3 ಸತಿ ನಿಮಗೆ ಬರೀ ಕಹಿ ಅನುಭವ ಕೊಟ್ಬಿಟ್ರೆ ನಾವು ಧ್ಯಾನ ಬರಲ್ಲ ಅಂತ ಗಲಾಟೆ ಮಾಡ್ತೀರಿ ನೀವು. ಹೌದೋ ಇಲ್ಲ? ಸೊ ಹಾಗಾಗಿ ಅಮ್ಮ ಹೇಗೆ ಒಂದು ಸಣ್ಣ ಮಗುವನ್ನ ಬೆಳೆಸ್ತಾರೋ, ಗುರುಗಳು ಕೂಡ ನಮ್ಮನ್ನ ಸಣ್ಣ ವಯಸ್ಸಿಂದ ಆಧ್ಯಾತ್ಮದಲ್ಲಿ ಗುರುಗಳ ಮುಂಚೆ ನಾವೆಲ್ಲ ಸಣ್ಣ ಮಕ್ಕಳಿದ್ದ ಹಾಗೆ ಅವ್ರು ನಿಧಾನಕ್ಕೆ ನಮ್ಮನ್ನು ಬೆಳೆಸ್ತಾ ಹೋಗ್ಬೇಕು. ಬೆಳೆಸ್ಬೇಕಾದ್ರೆ ಹೇಳಿದ ತಕ್ಷಣ ಕೋಆಪರೇಟ್ ಮಾಡೋ ತಮ್ಮ ಮಕ್ಕಳು, ಹೇಳಿದ ಮಾತು ಕೇಳ್ಬಿಡ ತಮ್ಮ ಮಕ್ಕಳು. ಯಾರ ಮನೆ ಹೇಳಿದ ಮಾತು ಕೇಳುವಂತ ಮಕ್ಕಳಿದ್ದಾರೆ ಕೈ ಎತ್ತರಿ. ಎಲ್ಲರೂ ಮನೆಯಲ್ಲೂ ಯಾರು ಮಕ್ಕಳು ಕೇಳಲ್ಲ ಹೇಳಿದ ಮಾತು. ಹೌದೋ ಇಲ್ಲೋ? ಎಲ್ಲಾ ವಯಸ್ಸಿನಲ್ಲೂ ಕೇಳಲ್ಲ. ಸೊ ಒಂದು ಸತ್ಯ ಅಂತಂದ್ರೆ ನಾವೆಲ್ಲರೂ ಯಾರ ಮಾತು ಕೇಳಿದಿರೇನೆ ಬೆಳೆದಿರ್ತಕ್ಕಂಥವ್ರು. ನಾವೆಲ್ಲರೂ ಕೂಡ ಇಲ್ಲ ಸರ್ ನಾವೆಲ್ಲ ಅಪ್ಪ ಅಮ್ಮನ ಮಾತೆಲ್ಲ ತುಂಬಾ ಕೇಳ್ತಾ ಇದ್ವಿ, ಅಪ್ಪ ಹೆದರ್ಸ್ತಾ ಇದ್ರು ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಯಾವ ಮಕ್ಕಳು ಹೆದರ್ಕೊಳಲ್ಲ ಅಲ್ವಾ? ಸೊ ನೀವು ಅವ್ರಿಗೆ ಸರಿಯಾದಂತ ರೀತಿ ಹೇಳಿದ್ರೆ ಒಂದಿಷ್ಟು ಕೇಳ್ತಾರೆ, ಇಲ್ಲದ್ರೆ ಕೇಳದೆ ಇಲ್ಲ. ಆಧ್ಯಾತ್ಮದಲ್ಲೂ ಕೂಡ ನಾವು ಹೆಂಗೆ ಜೀವನದಲ್ಲಿ ಬೆಳಿಬೇಕಾದ್ರೆ ಯಾರ ಮಾತನ್ನು ಕೇಳಲ್ವೋ, ಆಧ್ಯಾತ್ಮದಲ್ಲೂ ಕೂಡ ನಾವು ಅದೇ ಫಾರ್ಮುಲಾನೇ ಅಪ್ಲೈ ಮಾಡ್ತೀವಿ. ನಾವು ಗುರುಗಳ ಮಾತನ್ನು ಕೇಳಲ್ಲ, ಪ್ರಶಿಕ್ಷಕರ ಮಾತನ್ನು ಕೇಳಲ್ಲ, ನಮ್ಗೆ ಇಷ್ಟ ಬಂದಂಗೆ ನಾವು ಬೆಳೀತಾ ಹೋಗ್ತೀವಿ. ಬೆಳವಣಿಗೆ ಅಂತೂ ಆಗತ್ತೆ ಒಂದಿಷ್ಟು, ಆದ್ರೆ ಆ ಬೆಳವಣಿಗೆ ಕಾಡ್ ತರ ಬೆಳೆದಿರುತ್ತೆ. ಮತ್ತೆ ಗುರುಗಳು ಅದನ್ನೆಲ್ಲ ಕಟ್ ಮಾಡ್ಬೇಕು. ಎಲ್ಲೆಲ್ಲಿ ಕಾಡ್ ತರ ಎಲ್ಲೆಲ್ಲಿ ಏನೇನೋ ಅನಾವಶ್ಯಕವಾಗಿ ಹರಡ್ಕೊಂಡಿದ್ಯೋ ಅದನ್ನೆಲ್ಲ ಕಟ್ ಮಾಡ್ಬೇಕು. ಪ್ರೂನ್ ಮಾಡುದು ಅಂತ ಹೇಳ್ತೀವಲ್ಲ, ಗಿಡ ಎಲ್ಲಾ ದಿಕ್ಕಿನಲ್ಲಿ ಬೆಳೆದ್ಬಿಟ್ರೆ ನಾವು ಕಟ್ ಮಾಡ್ತೀವಲ್ವಾ, ಎಲ್ಲೆಲ್ಲಿ ಬೇಡ ಅದನ್ನ ಮಾತ್ರ ಕಟ್ ಮಾಡ್ತೀವಲ್ಲ ರೆಂಬೆಗಳನ್ನ. ಆ ರೀತಿ ಮತ್ತೆ ಗುರುಗಳು ಕಟ್ ಮಾಡ್ಬೇಕು. ಆ ಗುರುಗಳು ಕಟ್ ಮಾಡಿದಾಗ ಗಿಡಕ್ಕೆ ನೋವಾಗಲ್ವೇ? ಗಿಡಕ್ಕೂ ನೋವಾಗುತ್ತೆ ತಾನೆ. ಅದೇ ರೀತಿ ನಮಗೂ ಕೂಡ ಎಲ್ಲೆಲ್ಲೋ ಯದ್ವಾ ತದ್ವಾ ಬೆಳೆದು ಬಿಟ್ಟಿದ್ರೆ ಗುರುಗಳು ಅದೆಲ್ಲ ಕಟ್ ಮಾಡ್ಬೇಕು. ಅದು ಕಟ್ ಮಾಡಿದಾಗ ಡೆಫಿನೆಟ್ಲಿ ನಮಗೂ ಕೂಡ ನೋವಾಗತ್ತೆ. ಸರಿನಾ? ಸೊ ಇದಿಷ್ಟು ಜ್ಞಾಪಕ ಇಟ್ಕೊಳ್ರಿ. ಸೊ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರ ಅಭ್ಯಾಸ ಇದೆ ಹೊತ್ತು ಕೂಡ ಗುರುವಿನದಲ್ಲ. ಸರಿನಾ? ಆತ ಎಂದಿಗೂ ಆ ಪ್ರಭಾವವನ್ನು ನಮ್ಮ ಮೇಲೆ ಬಲವಂತದಿಂದ ಹೇರಲಾರರು. ಪುನರಾವರ್ತಿತ ಫಲಿತಾಂಶಗಳಿಂದ ಮಾತ್ರವೇ ಶ್ರದ್ಧೆ ಬೆಳೆಯುತ್ತದೆ. ಸರಿನಾ? ಫೇತ್ ಅನ್ನೋ ಚಾಪ್ಟರ್ ಮೊನ್ನೆ ಓದಿದ್ರಿ, ಇದರಲ್ಲಿ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಅವ್ರು ಮೊನ್ನೆ ಕ್ಲಾಸ್ ತಗೊಂಡಿದ್ರು ಶ್ರದ್ಧೆ ಬಗ್ಗೆ ಅಲ್ವಾ? ಸೊ ಗುರುವಿನಲ್ಲಿ ಶ್ರದ್ಧೆ, ಪರಮಸತ್ವ, ಪರಮತತ್ವ ಅಥವಾ ಪರಮ ಪದ ಇದೆ ಅನ್ನೋದ್ರಲ್ಲಿ ಶ್ರದ್ಧೆ, ಮತ್ತೆ ನಾವು ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಶ್ರದ್ಧೆ. ಈ 3 ಶ್ರದ್ಧೆ ಇದ್ದಾಗ ಮಾತ್ರನೇ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ನಾನು ಕೇಳಿದೆ, ಆದರೆ ಮೊದಲಿಗೆ ನಾವು ಒಬ್ಬ ಗುರುವನ್ನು ಗುರುತಿಸುವುದಾದರೂ ಹೇಗೆ ನಾವು ಗುರುವನ್ನು ಗುರುತಿಸೋದು? ಇದು ಕೂಡ ಎಕ್ಸಾಮಿನೇಷನ್ ಪ್ರಶ್ನೆ ಬರುತ್ತೆ. ದಾಜಿ ಅವರು ಹೇಳಿದರು, ಬಾಹ್ಯ ಲಕ್ಷಣಗಳು ಯಾವುದು ಕಾಣುವುದಿಲ್ಲ. ನಿಜವಾದ ಗುರುವಿನಲ್ಲಿ ಯಾವುದೇ ಆಡಂಬರವಿರುವುದಿಲ್ಲ. ಬಿಬ್ರಾವನ್ನು ಅದರ ಪಟ್ಟೆಗಳಿಂದ ಚಿರತೆಯನ್ನು, ಜೀಬ್ರಾವನ್ನು ಅದರ ಪಟ್ಟೆಗಳಿಂದಲೂ ಚಿರತೆಯನ್ನು ಅದರ ಚುಕ್ಕೆಗಳಿಂದಲೂ ನೀವು ಗುರುತಿಸಬಹುದು. ಆದರೆ ಗುರು ಯಾರು ಬೇಕಾದರೂ ನಿಲುವಂಗಿಗಳನ್ನು ಧರಿಸಿ ಗಡ್ಡ ಬೆಳೆಸಿಕೊಳ್ಳಬಹುದು. ಅಂತಹ ಬಹಿರಂಗ ಲಕ್ಷಣಗಳು ಅರ್ಥಹೀನವಾದ್ದರಿಂದ ಅನಾವಶ್ಯಕವಾಗಿವೆ. ಗುರು ಎತ್ತರವಾಗಿರಬಹುದು ಅಥವಾ ಕುಳ್ಳರಾಗಿರಬಹುದು. ಆತನು ರಾಜ ಟಿವಿಯ ಉಳ್ಳವನಾಗಿರಬಹುದು ಅಥವಾ ತೀರ ಸಾಧಾರಣ ವ್ಯಕ್ತಿ ಆಗಿರಬಹುದು. ಉನ್ನತ ಶಿಕ್ಷಣ ಪಡೆದವನಾಗಿರಬಹುದು ಅಥವಾ ಅನಕ್ಷರಸ್ಥನೂ ಆಗಿರಬಹುದು. ಉತ್ತಮ ವಾಗ್ಮಿ ಆಗಿರಬಹುದು ಅಥವಾ ಮಾತನಾಡಲು ತಡವರಿಸುವವನಾಗಿರಬಹುದು. ಸಿರಿವಂತನಾಗಿರಬಹುದು, ನಿರ್ಗತಿಕನಾಗಿರಬಹುದು. ಗುರುವಿನ ಬಾಹ್ಯ ಗುಣಲಕ್ಷಣಗಳಿಂದ ನಾವು ಏನನ್ನೂ ಕಲಿಯುವುದಿಲ್ಲ. ಗುರುವಿನ ಆಧ್ಯಾತ್ಮಿಕ ಗುಣ ವಿಶೇಷತೆಗಳು ಮಾತ್ರವೇ ನಿರ್ಣಾಯಕ ಅಂಶ. ಅಂಡರ್ಲೈನ್ ಮಾಡ್ಕೊಡ್ರಿ ಲಾಸ್ಟ್ ಲೈನ್. ಗುರುವಿನ ಆಧ್ಯಾತ್ಮಿಕ ಗುಣ ವಿಶೇಷತೆಗಳು ಮಾತ್ರವೇ ನಿರ್ಣಾಯಕ ಅಂಶ. ಈಗ ಮತ್ತೆ ಜಾಶ್ವಾ ಕೇಳ್ತಾರೆ, ಆದರೆ ಅದನ್ನು ನೀವು ಹೇಗೆ ನಿರ್ಧರಿಸುವಿರಿ? ಗುರುವಿನ ಆಂತರಿಕ ಸ್ಥಿತಿಯನ್ನು ಗ್ರಹಿಸುವ ಸಾಮರ್ಥ್ಯ ನಿಮಗಿದ್ದರೆ ನಿಮಗೆ ಗುರುವಿನ ಅವಶ್ಯಕತೆ ಆದರೂ ಏನು ಇಲ್ಲದಿರಬಹುದು. ನಾನು ಕೇಳಿದ್ದರೆ, ಹಾಗಿದ್ದರೆ ಆತನನ್ನು ಪರೀಕ್ಷಿಸುವುದಾದರೂ ಹೇಗೆ? ಗುರುವನ ಪರೀಕ್ಷೆ ಮಾಡೋದು ಹೇಗೆ ನಾವು ಅಂತ ಕೇಳ್ತಾರೆ. ದಾಜ್ ಅವರು ಹೇಳಿದರು, ಯಾವಾಗ ನಿಮ್ಮ ಆತ್ಮವು
ಸ್ವಯಂ ಪ್ರಜ್ಞೆಯಿಂದ ಯೋಗ್ಯ ವ್ಯಕ್ತಿಯನ್ನು ಗುರುತಿಸುವುದು. ಆಗ ನೀವು ನಿಮ್ಮ ಹೃದಯದಲ್ಲಿ ಶಾಂತಿ ಹಾಗೂ ಸಮಾಧಾನಗಳನ್ನು ಅನುಭವಿಸುವಿರಿ. ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಏನನ್ನು ಗುರುತಿಸಬೇಕು. ನೀವು ಗುರುನ ಗುರುತಿಸಬೇಕಾದ್ರೆ ಏನು ಅನುಭವ ಬರಬೇಕು ನಿಮಗೆ. ಯಾವಾಗ ನಿಮ್ಮ ಆತ್ಮವು ಸ್ವಯಂ ಪ್ರಜ್ಞೆಯಿಂದ ಯೋಗ್ಯ ವ್ಯಕ್ತಿಯನ್ನು ಗುರುತಿಸುವುದು, ಆಗ ನೀವು ನಿಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಅನುಭವಿಸುವಿರಿ. ಇದು ನೀವು ಆಧ್ಯಾತ್ಮಿಕ ಸಾಧನೆ ಪ್ರಾರಂಭಿಸಿದೊಡನೆಯೇ ಆಗಬಹುದು ಅಥವಾ ಸ್ವಲ್ಪ ತಡವಾಗಿ ಆಗಬಹುದು, ಆದರೆ ಈ ಅನುಭವವಾಗುವುದಂತೂ ಖಂಡಿತ. ಹಾಗೆ ಆದಾಗ ಆತನೇ ನಿಮಗೆ ಯೋಗ್ಯ ಮಾರ್ಗದರ್ಶಿ ಎಂದು ಖಚಿತವಾಗಿ ತಿಳಿಯಿರಿ. ಸೊ ಅವರ ಜೊತೆ ಕಾಲ ಕಳೆದಾಗೆಲ್ಲ ಕೂಡ ನಿಮಗೆ ಶಾಂತತೆಯ ಮತ್ತು ಸಮಾಧಾನದ ಅನುಭವ ಆಯಿತು ಅಂತಂದ್ರೆ ಅದು ಒಂದು ಕ್ಲೂ, ಈ ವ್ಯಕ್ತಿ ನಮಗೆ ಗುರು ಆಗಬಹುದು ಅಂತ. ನಾನು ಕೇಳಿದೆ, ಈ ಶಾಂತಿ ಮತ್ತು ಸಮಾಧಾನದ ಅನುಭವ ಪಡೆಯಲು ನಾವು ಎಷ್ಟು ಸಮಯ ಸಾಧನೆ ಮಾಡಬೇಕಾಗಬಹುದು? ಅವರು ಹೇಳಿದರು, ನಿಜಕ್ಕೂ ಅದು ನಿಮ್ಮನ್ನೇ ಅವಲಂಬಿಸಿದೆ. ನನ್ನ ಪ್ರಪ್ರಥಮ ಬೈಠಕಿನಲ್ಲೇ ನನ್ನ ಅನ್ವೇಷಣೆ ಮುಗಿಯಿತೆಂದು ನನಗೆ ಮನತ್ತಾಯಿತು. ಇತರರಿಗೆ ಕೆಲವು ವಾರಗಳು ಅಥವಾ ತಿಂಗಳುಗಳು ಹಿಡಿಯಬಹುದು. ನೋಡಿ, ಕೆಲವರಿಗೆ ತಮ್ಮದೇ ಅನುಭವಗಳಿಂದ ಪ್ರೇರಿತರಾಗಲು ಸಹ ಸಮಯದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಸಮಯದಲ್ಲಿ ಒಳ್ಳೆ ದಾರಿಗೆ ಬರ್ತಾರೆ, ಬೇರೆ ಬೇರೆ ಸಮಯದಲ್ಲಿ ಒಳ್ಳೊಳ್ಳೆ ದಾರಿಗೆ ಬರ್ತಾರೆ. ಕೆಲವರಿಗೆ ತಮ್ಮದೇ ಅನುಭವಗಳಿಂದ ಪ್ರೇರಿತರಾಗಲು ಸಹ ಸಮಯದ ಅವಶ್ಯಕತೆ ಇರುತ್ತದೆ. ನಾನು ಕೇಳಿದೆ, ವ್ಯಕ್ತಿ ಯೋಗ್ಯನಾದರೆ ನಾವು ಗುರುತಿಸಿದಾದರೂ ಹೇಗೆ? ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದಾರೆ, ತಿರುಚಿ ಮರ್ಚಿ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಯ್ತಾ? ಒಂದು ಉತ್ತರ ಗೊತ್ತಾಯ್ತು, ಏನು ಶಾಂತಿ ಸಮಾಧಾನಗಳು ಸಿಗುತ್ತೆ. ಅಷ್ಟಕ್ಕೆ ನಮ್ ಜೋಶ್ವಾ ಪಾಲಕಗೆ ಶಾಂತಿ ಸಮಾಧಾನ ಸಿಕ್ಕಿಲ್ಲ. ಆಯ್ತು, ಜೋಶ್ವಾ ಪಾಲಕಗೆ ಶಾಂತಿ ಸಮಾಧಾನ ಸಿಗದೆ ಇರೋದ್ರಿಂದ ಅದೇ ಪ್ರಶ್ನೆನ ಮತ್ತೆ ತಿರುಚಿ ಮರ್ಚಿ ಮಾಡಿ ಕೇಳ್ತಾ ಇದ್ದಾರೆ. ಆಯ್ತಾ? ಏನಂತ ಕೇಳ್ತಿದ್ದಾರೆ, ನಾವು ಒಂದು ಯೋಗ್ಯ ವ್ಯಕ್ತಿ ಅಯೋಗ್ಯನಾದರೆ ನಾವು ಗುರುತಿಸುವುದಾದರೂ ಹೇಗೆ? ಈಗ ಗುರುವನ್ನ ಗುರುತಿಸೋದು ಹೇಗೆ ಅಂತ ಹೇಳಿದ್ರು, ಆದ್ರೆ ಆ ವ್ಯಕ್ತಿ ಅಯೋಗ್ಯ, ನಮ್ಗೆ ಯೋಗ್ಯನಾದವನಲ್ಲ ಅಂತ ಗುರುತು ಮಾಡೋದು ಹೇಗೆ? ಇವಾಗ ಉಲ್ಟಾ ಕೇಳ್ತಾ ಇದ್ದಾರೆ. ದಾಜಿಯವರು ಹೇಳಿದರು, ನಿಮ್ಮ ಹೃದಯ ಸಂದೇಹಿಸತೊಡಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ವ್ಯಕ್ತಿ ಯೋಗ್ಯನಾಗಿಲ್ದಿದ್ರೆ ನಿಮ್ಮ ಹೃದಯದಲ್ಲಿ ಒಂದು ಸಂದೇಹದ ಭಾವನೆ ಹುಟ್ಟುತ್ತೆ. ಖಂಡಿತವಾಗಿ ಮನಸ್ಸಿನಲ್ಲಿ ಯಾವಾಗಲೂ ಕೆಲವು ಅನುಮಾನಗಳು ಏಳುವುದು ಸಹಜ. ಎಲ್ಲರನ್ನೂ ಶಂಕಿಸುವುದು ಅದರ ಸ್ವಭಾವ. ಆದರೆ ನಿಮ್ಮ ಹೃದಯ ಗೊಂದಲಕ್ಕೊಳಗಾಗಿ ಸಂಶಯದಿಂದ ಸ್ಥೂಲವಾದರೆ ಆಗ ಈತ ನಿಮಗೆ ತಕ್ಕವನ್ನೆಲ್ಲವೆಂದು ಅರ್ಥೈಸಿಕೊಳ್ಳಿ. ಸೊ ಎರಡನೇ ಲಾಸ್ಟ್ ಲೈನ್ ಇದೆ, ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಮ್ಮ ಹೃದಯ ಗೊಂದಲಕ್ಕೆ ಒಳಗಾಗಿ ಸಂಶಯದಿಂದ ಸ್ಥೂಲವಾದರೆ ಆಗ ಈತ ನಿಮಗೆ ತಕ್ಕವನ್ನೆಲ್ಲವೆಂದು ಅರ್ಥೈಸಿಕೊಳ್ಳಿ. ತದ್ವಿರುದ್ಧವಾಗಿ ನಿಮ್ಮ ಹೃದಯವು ಸಮಾಧಾನದಿಂದಿದ್ದರೆ ಈಗ ಮನಸ್ಸಿನ ಸಂದೇಹಗಳಲ್ಲಿ ಹೆಚ್ಚು ಸಮಯ ಪ್ರೋತ್ಸಾಹಿಸಬೇಡಿ. ನಿಮ್ಮ ಸಾಧನೆಯಲ್ಲಿ ಸ್ಥಿರಗೊಂಡು ನಿಮ್ಮ ಪ್ರಗತಿಗೆ ಕಾರ್ಯಶೀಲರಾಗಲು ಇದೇ ಸುಸಮಯ. ಸೊ ಹೃದಯದಲ್ಲಿ ಏನೋ ಆ ರೀತಿ ಆಗ್ತಿಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಂದೇಹಗಳ ಕಡೆಗೆ ಗಮನ ಕೊಡ್ತೀರಾ ನಾವು ನಮ್ಮ ಸಾಧನೆ ಮಾಡೋದ್ರಲ್ಲಿ ತೊಡಗಬೇಕು. ಆದ್ರೆ ನಿಮಗೆ ಸಮಾಧಾನವಾಗದಿದ್ದರೆ ಗುರುವನ್ನು ತ್ಯಜಿಸಲು ನಿಮಗೆ ಮುಕ್ತ ಅಧಿಕಾರವಿದೆ. ಗುರುವಿನಿಂದ ಬೇರ್ಪಡುವ ವಿಷಯದಲ್ಲಿ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಶಿಷ್ಯತ್ವವನ್ನು ನಿರೀಕ್ಷಿಸುವ ಹಕ್ಕಾಗಲಿ ಹಿಂಬಾಲಕರನ್ನು ಬಯಸುವ ಅಧಿಕಾರವಾಗಲಿ ಗುರುವಿಗಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಶಿಷ್ಯತ್ವವನ್ನು ನಿರೀಕ್ಷಿಸುವ ಹಕ್ಕಾಗಲಿ ಹಿಂಬಾಲಕರನ್ನು ಬಯಸುವ ಅಧಿಕಾರವಾಗಲಿ ಗುರುವಿಗಿಲ್ಲ. ಸಾವಿರದ 1961ರಲ್ಲಿ ಒಬ್ಬ ಉತ್ಕಾಂಕ್ಷಿಯು ಬಾಬೂಜಿಯವರ ಬಳಿ ಬಂದು ಆತನಿಗೆ ಈಗಾಗಲೇ ಒಬ್ಬ ಗುರುಗಳಿದ್ದರು, ಆತನನ್ನು ಆತ ಸ್ವಾಮೀಜಿ ಎಂದು ಕರೆಯುತ್ತಿದ್ದರು. ಆದರೆ ಬಾಬೂಜಿಯವರ ಸಾನ್ನಿಧ್ಯದಲ್ಲಿ ಆತನಿಗೆ ಇನ್ನೂ ಉತ್ತಮವಾದಂಥ ಅನುಭವ ಆಯಿತು. ನಂತರ ಆತ ತನ್ನ ಸಮಸ್ಯೆಯ ಬಗ್ಗೆ ಬಾಬೂಜಿಯವರಿಗೆ ಪತ್ರ ಬರೆದು ಬಾಬೂಜಿಯವರನ್ನು ಗುರುವೆಂದು ಸ್ವೀಕರಿಸುವ ಇಚ್ಛೆ ತನಗಿದೆ, ಆದರೂ ಸ್ವಾಮೀಜಿಗೆ ದ್ರೋಹ ಬಗೆಯುವ ಮನಸ್ಸಿಲ್ಲವೆಂದು ಬರೆದಿದ್ದ. ಆತನಿಗೆ ಬಾಬೂಜಿಯವರು ನೀಡಿದ ಉತ್ತರ ನನ್ನ ಬಳಿ ಇದೆ. ದಾಜಿಯವರು ತಮ್ಮ ಕೊಠಡಿಗೆ ಹೋಗಿ ಕ್ಷಣಕಾಲದ ನಂತರ ಹಿಂತಿರುಗಿದರು. ನಾನು ಬಾಬೂಜಿಯವರು ಬರೆದ ಉತ್ತರದಿಂದ ಒಂದು ಪ್ಯಾರವನ್ನು ಓದುತ್ತೇನೆ ಎಂದು ಹೇಳಿದರು. ಬಾಬೂಜಿಯವರು ಬರೆಯುತ್ತಾರೆ, ನನ್ನ ಕುರಿತು ಹೇಳುವುದಾದರೆ ದಯವಿಟ್ಟು ನನ್ನನ್ನು ಕಸ ಗುಡಿಸಿ ಮನೆಯನ್ನು ಸ್ವಚ್ಛಗೊಳಿಸುವ ನಿಮ್ಮ ಸೇವಕರಂತೆ ಸ್ವೀಕರಿಸಿರಿ. ನಾನು ಸೇವಕ, ನಿಮ್ಮ ಸ್ವಾಮೀಜಿಯವರನ್ನು ಪ್ರಭುವೆಂದು ಭಾವಿಸಿರಿ. ನಿಮಗೆ ಸೇವೆ ಸಲ್ಲಿಸುವುದರಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಹಾಗೂ ಈ ಸೇವೆಯ ಶುಲ್ಕವನ್ನು ನೀವು ಸ್ವಾಮೀಜಿಯವರಿಗೆ ಸಲ್ಲಿಸುವುದನ್ನು ಮುಂದುವರಿಸಿರೆಂದು ನಾನು ಬಯಸುತ್ತೇನೆ. ನೋಡಿ, ಗುರುಗೆ ಇರ್ತಕ್ಕಂಥ ಭಾವನೆ, ಸೇವಾ ಭಾವನೆ ಇರಬೇಕು ಗುರುಗೆ.
ಗುರುತ್ವವನ್ನು ನಿರೀಕ್ಷೆ ಮಾಡತಕ್ಕಂಥ ಭಾವನೆ ಎಂದಿಗೂ ಗುರುಗಳಿಗೆ ಇರಬಾರದು. ದಾದಿಯವರು ಮುಂದುವರಿಸಿದರು. ಇದಲ್ಲದೆ ಬಾಬೂಜಿಯವರೊಡನೆ ನನ್ನ ವ್ಯಕ್ತಿಗತ ಅನುಭವದಲ್ಲಿಯೂ ಸಹ ಅವರು ತಾವೊಬ್ಬ ಗುರುವೆಂದು ವರ್ತಿಸುವುದನ್ನು ನಾನು ಎಂದೂ ಕಂಡಿಲ್ಲ. ಬದಲಾಗಿ ಅವರು ತಮ್ಮನ್ನು ತಾವು ಒಂದು ಅತ್ಯಂತ ನಿಕೃಷ್ಟ ವ್ಯಕ್ತಿಯಾಗಿ ಪರಿಗಣಿಸುತ್ತಿದ್ದರೆಂದು ಅನಿಸುತ್ತಿತ್ತು. ನನಗೊಂದು ವೃತ್ತಾಂತ ನೆನಪಿಗೆ ಬರುತ್ತಿದೆ. ಒಮ್ಮೆ ಉನ್ನತ ಅಧಿಕಾರಿ ಸರಕಾರಿ ಅಧಿಕಾರಿಯೊಬ್ಬರು ಬಾಬೂಜಿಯವರನ್ನು ಭೇಟಿಯಾಗಲು ಬಂದರು. ಆ ಅಧಿಕಾರಿಯು ಶಹಜಾನ್ಪುರ ಅಂದರೆ ಬಾಬೂಜಿಯವರ ವಾಸಿಸುತ್ತಿದ್ದ ಊರಿಗೆ ರೈಲಿನಲ್ಲಿ ಬಂದಿಳಿದು ತಮ್ಮನ್ನು ಸ್ವಾಗತಿಸಲು ಕಾಯುತ್ತಿದ್ದ ವ್ಯಕ್ತಿಯನ್ನು ಕಂಡರು. ಯಾವುದೇ ಮಾತುಕತೆ ಇಲ್ಲದೆ ತಮ್ಮ ಸಾಮಾನನ್ನು ಆತನ ಕೈ ಒಪ್ಪಿಸಿದ ನಂತರ ಇಬ್ಬರು ರಿಕ್ಷಾದಲ್ಲಿ ಬಾಬೂಜಿಯವರ ಮನೆಯತ್ತ ಹೊರಟರು. ಅಧಿಕಾರಿ ಸ್ಥೂಲ ಕಾಯದವರಾಗಿದ್ದರಿಂದ ಅಲ್ಲದೆ ಅವರು ಸಾಮಾನು ಹೆಚ್ಚಾಗಿದ್ದುದರಿಂದ ಸೀಟಿನ ಮೇಲೆ ಇಬ್ಬರು ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶವಿರಲಿಲ್ಲ. ಹೀಗಾಗಿ ಆ ಅಧಿಕಾರಿಯು ಸೀಟಿನ ಮೇಲೆ ಹಾಗೂ ಮತ್ತೊಬ್ಬರು ರಿಕ್ಷಾದ ಕೆಳ ಹಾಸಿನ ಮೇಲೆ ಕುಳಿತರು. ಅವರು ಬಾಬೂಜಿಯವರ ಮನೆ ತಲುಪಿದಾಗ ಜೊತೆಗಿದ್ದ ವ್ಯಕ್ತಿಯು ಅಧಿಕಾರಿ ಸಾಮಾನನ್ನು ಎತ್ತಿಕೊಂಡು ಹೋಗಿ ಆತನ ಕೋಣೆಯಲ್ಲಿ ಇಟ್ಟರು. ಅದಾದ ನಂತರ ಆ ಅಧಿಕಾರಿಯು ಬಾಬೂಜಿಯವರಿಗೆ ಗೌರವ ಸಲ್ಲಿಸಲು ಹೋದರು. ಆಗ ಅದೇ ಕೃಷಕಾಯದ ವ್ಯಕ್ತಿಯು ಬಾಬೂಜಿಯವರ ಕುರ್ಚಿಯಲ್ಲಿ ಕುಳಿತಿದ್ದನ್ನು ಕಂಡು ಆತನಿಗೆ ತನ್ನ ಜೀವಿತದಲ್ಲೇ ಅನುಭವಿಸಿದ್ದ ಆಘಾತವಾಯಿತು. ತನ್ನನ್ನು ಸ್ವಾಗತಿಸಲು ಸ್ವಯಂ ಬಾಬೂಜಿಯವರೇ ರೈಲು ನಿಲ್ದಾಣಕ್ಕೆ ಬಂದಿದ್ದರೆಂದು ಆಗ ಆತನಿಗೆ ಜ್ಞಾನೋದಯವಾಯಿತು. ಆತ ಬಾಬೂಜಿಯವರನ್ನು ಸೇವಕನೆಂದು ಎಣಿಸಿದ್ದ. ನೋಡ್ರಿ, ಇದೊಂದು ದೃಷ್ಟಾಂತ. ಬಹಳ ಸತಿ ಇದನ್ನ ಉಲ್ಲೇಖ ಮಾಡಿದೆವು ನಾವು. ನಿಮಗೆ ಗೊತ್ತೇ, ಸಂಸ್ಕೃತದಲ್ಲಿ ಮಹಾತ್ಮ ಎನ್ನುವ ಪದವಿದೆ. ಮಹಾ ಎಂದರೆ ಶ್ರೇಷ್ಠ, ಆತ್ಮ ಎಂದರೆ ಚೇತನ. ಅಂದರೆ ಮಹಾತ್ಮನ ಅರ್ಥ ಶ್ರೇಷ್ಠತೆಯ ಮೂರ್ತ ರೂಪ. ಸಾಮಾನ್ಯವಾಗಿ ಇದನ್ನು ಗೌರವ ಸೂಚಕವಾಗಿ ಪ್ರಯೋಗಿಸಲಾಗುತ್ತದೆ. ಕೆಲವರಂತೂ ಇದನ್ನು ಆತ್ಮ ಪ್ರಶಂಸೆಗೂ ಬಳಸುವುದುಂಟು. ಆದರೆ ಬಾಬೂಜಿಯವರು ಈ ಪದದ ಬಗ್ಗೆ ತೀವ್ರ ಅನಾದರವಿತ್ತು. ಅಸಲಿ ಮಹಾತ್ಮನಲ್ಲಿ ಹಿರಿಮೆಯ ಲವಲೇಶವೂ ಇರದೆ ಬದಲಿಗೆ ಆತ ಸ್ವತಃ ತನ್ನ ಪ್ರಪಂಚದ ಹಾಗೂ ಪ್ರತಿಯೊಂದರ ದೃಷ್ಟಿಯಲ್ಲೂ ಸಂಪೂರ್ಣವಾಗಿ ನಗಣ್ಯವಾಗಿ ಇರಬೇಕು ಎಂದು ಹೇಳುತ್ತಿದ್ದರು. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಅಸಲಿ ಮಹಾತ್ಮನಲ್ಲಿ ಹಿರಿಮೆಯ ಲವಲೇಶವೂ ಇರದೆ ಬದಲಿಗೆ ಆತ ಸ್ವತಃ ತನ್ನ ಪ್ರಪಂಚದ ಮತ್ತು ಪ್ರತಿಯೊಂದರ ದೃಷ್ಟಿಯಲ್ಲೂ ಸಂಪೂರ್ಣವಾಗಿ ನಗಣ್ಯನಾಗಿರಬೇಕು ಎಂದು ಹೇಳುತ್ತಿದ್ದರು. ಮಹಾತ್ಮದ ವ್ಯಾಖ್ಯಾನ ಬರೀರಿ ಅಂತ ಹೇಳ್ತಾರೆ. ಇದು ಬರುತ್ತೆ, ಪ್ರಶ್ನೆ ಬರುತ್ತೆ, ಮಹಾತ್ಮ ಎಂದರೆ ಏನು? ಈ ಪುಸ್ತಕ ಅಂತ ಕೊಟ್ಟಾಗ ಇದನ್ನು ಬರಿಬೇಕಾಗುತ್ತೆ, ಹಾರ್ಟ್ಫುಲ್ನೆಸ್ ವೇ ಅಂತ. ಮಹಾತ್ಮ ಎಂದರೆ ಏನು CWRC ನಲ್ಲೂ ಇದೆ, ಬಾಬೂಜಿಯವರ ಪುಸ್ತಕದಲ್ಲೂ. ಅದನ್ನು ನೋಡ್ಕೊಂಡು ಅದನ್ನು ಬರಿಬೇಕಾಗುತ್ತೆ. ಸೊ ಎರಡು ಕಡೆನೂ ಇದೆ. ಯಾವ ಪುಸ್ತಕ ಅಂತ ಉಲ್ಲೇಖ ಮಾಡ್ತಾರೆ ಅದರ ಪ್ರಕಾರ ಇಲ್ಲಿ ಬರಿಬೇಕು. ಆತ ವಿನಮ್ರತೆಯ ಸಾಕಾರ ಮೂರ್ತಿ ಆಗಿರಬೇಕು. ನೀವು ಶ್ರೇಷ್ಠರೆಂಬ ಭಾವನೆ ಒಮ್ಮೆ ನಿಮ್ಮಲ್ಲಿ ಮುಡಿತಿದ್ದರೆ ನಿಮ್ಮ ಗೋರಿಯನ್ನು ನೀವೇ ತೋಡಿಕೊಂಡಂತೆ. ಯಾರೂ ಯಾವುದೇ ಉದ್ಘೋಷಣೆಗಳನ್ನು ಮಾಡದೆ, ಆಶ್ವಾಸನೆಗಳನ್ನು ನೀಡದೆ ಸ್ವತಃ ರಿಕ್ತರಾಗಿರುವರು ಅವರೇ ನಿಜವಾದಂಥ ಮಹಾತ್ಮರು. ಆದರೆ ಹಲವೊಮ್ಮೆ ಅಂತಹ ಮಹಾತ್ಮರನ್ನು ನಿರ್ಲಕ್ಷಿಸಿ ಕಪಟಗಳು ಹಾಗೂ ವಶೀಕರಣ ಮೋಡಿ ಕ್ಷುಲ್ಲಕ ಪವಾಡಗಳನ್ನು ಪ್ರಯೋಗಿಸಿ ಮರಳು ಮಾಡಿ ಶಿಷ್ಯಂದರನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವ ಗುರುಗಳಿಗೆ ಮಾನ್ಯತೆ ನೀಡಲಾಗುತ್ತದೆ. ಯಾರು ಯಾವುದೇ ಉದ್ಘೋಷಗಳನ್ನು ಮಾಡದೆ, ಆಶ್ವಾಸನೆಗಳನ್ನು ನೀಡದೆ ಸ್ವತಃ ರಿಕ್ತರಾಗಿರುವರು ಅವರೇ ನಿಜವಾದಂಥ ಮಹಾತ್ಮರು. ಸೊ 2 ಡೆಫಿನೇಷನ್ ಕೊಟ್ಟಿದ್ದಾರೆ ಇಲ್ಲಿ. 2 ಅಂಡರ್ಲೈನ್ ಮಾಡ್ಕೊಳ್ರಿ. ಅದು ನಿಮಗೆ ಬೇಕಾಗುತ್ತೆ ಪರೀಕ್ಷೆಯಲ್ಲಿ ಅದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಗುರುಗಳನ್ನ ಕಂಡುಹಿಡಿಯೋದು ಹೇಗೆ, ಅದು ಪ್ರಶ್ನೆ. ಮಹಾತ್ಮರು ಎಂದರೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅದು ಪ್ರಶ್ನೆ. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂಥದ್ದು ಗುರುನೋ ಅಥವಾ ಆಕಾಂಕ್ಷಿಯೋ, ಅದು ಪ್ರಶ್ನೆ. ಇವೆಲ್ಲವೂ ಕೂಡ ನಿಮಗೆ ಸಾಕಷ್ಟು ಪ್ರಶ್ನೆಗಳಾಗಿ ಬರಲಿಕ್ಕೆ ಸಾಧ್ಯ ಉಂಟು. ಸೊ ಎಲ್ಲರೂ ಕೂಡ ಅವತ್ತಿಂದ ಅವತ್ತು ಮತ್ತೆ ರೆಕಾರ್ಡಿಂಗ್ ಕೇಳಿಸ್ಕೊಂಡು ಬರೆದ ಅಭ್ಯಾಸ ಮಾಡಿ ರಿವೈಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಅದನ್ನ ಮಾಡ್ತು ಅಂತಂದ್ರೆ ಮನದಟ್ಟಾಗ್ಬಿಡುತ್ತೆ. ಅದನ್ನ ಮಾಡಲಿಲ್ಲ ಅಂತಂದ್ರೆ ಈಗ 1 ತಿಂಗಳು ಬಿಟ್ಟು ಮತ್ತೆ ಆ ರೆಕಾರ್ಡಿಂಗ್ ಕೇಳಿಕೊಂಡು ಓದ್ಲಿಕ್ಕೆ ಹೋದಾಗ ಮತ್ತೆ ಏನೋ ಹೊಸದು ಇದೆ ಅಂತ ಅನಿಸುತ್ತೆ. ಅದೇ ಅವತ್ತು ಕೇಳಿದ ದಿವಸನೇ ನೀವು ಅದನ್ನ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ 1 or 2 days ಅಲ್ಲಿ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ನಿಮಗೆ ಆ ಕೇಳಿದಂತ ನೆನಪು ಇರುತ್ತೆ, ಬರೆದಂತ ಅಭ್ಯಾಸನೂ ಮಾಡ್ಕೊಳ್ತು ಅಂತಂದ್ರೆ ಆಳಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ನೀವು 3 ತಿಂಗಳು ಬಿಟ್ಟು ಓದಿದ್ರು ಕೂಡ ಅದು ನಿಮಗೆ ನೆನಪಿಗೆ ವಾಪಸ್ ಬರುತ್ತೆ. ಯಾಕಂತಂದ್ರೆ ಆಲ್ರೆಡಿ ಆಳದಲ್ಲಿ ಕೂತಿರುತ್ತೆ ಮನಸ್ಸಿನಲ್ಲಿ. ಸರಿನಾ? ನಾವು ಅವತ್ತಿಂದ ಅವತ್ತೇ ಓದ್ಬೇಕು ಅಂತ ಹೇಳ್ತೀವಲ್ಲ ಮಕ್ಕಳಿಗೆ. ನಿನ್ನೆ ಖಾನ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ರಲ್ಲ ಪ್ರಶಿಕ್ಷಕರಾಗಿ,
ಅವರೆಲ್ಲರದ್ದು ಮೀಟಿಂಗ್ ಇತ್ತು ನಿನ್ನೆ ಸಾಯಂಕಾಲ. ಅವರೆಲ್ಲರೂ ಏನಿತ್ತು ಅಂತಂದ್ರೆ, ನಾವು ವಾಪಸ್ ಸ್ಕೂಲ್ಗೆ ಹೋದಂತ ಅನುಭವ ಆಯ್ತು ಅಂತ ಹೇಳಿದ್ರು. ಖಾನಾದಲ್ಲಿ 10 ದಿವಸ ಇದ್ದಿದ್ದು ನಾವು ವಾಪಸ್ ನಮ್ಮ ಹೈಸ್ಕೂಲ್ಗೋ ಪ್ರೈಮರಿ ಸ್ಕೂಲ್ಗೋ ಹೋದಂಗಿತ್ತು ನಮಗೆ ಖಾನಾದಲ್ಲಿ ಅಂತ. ಏನ್ ಹೇಳಿದ್ರು ಅಂತೆ, 1 ವರ್ಷ 2 ವರ್ಷ ನಾವು ಪಟ್ಟಂತ ಪರಿಶ್ರಮ ಸಾರ್ಥಕ ಆಯ್ತು. ಆ 10 ದಿವಸ ನಾವೇನ್ ಕಳೆದ್ವಿ, ಎಷ್ಟು ಮಟ್ಟಿಗೆ ನಮ್ಗೆ ಆನಂದ ಇತ್ತು ಅಂತಂದ್ರೆ ಅಲ್ಲಿ ನಾವು 2 ವರ್ಷದ ಪರಿಶ್ರಮ ಪೂರ್ತಿ ಮರ್ತು ಹೋದ್ವಿ ಅಂತ ಹೇಳಿದ್ರು. ಅದೇನೂ ಇಲ್ಲ, ನಮ್ಮ ಈ ಅನುಭವದ ಮುಂದೆ ಅದೇನೂ ಇಲ್ಲ, ಅದೆಲ್ಲ ಪಟ್ಟಿದ್ದು ಒಳ್ಳೇದೇ ಆಯ್ತು, ಸಾರ್ಥಕ ಆಯ್ತು ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಹೇಳಿದ್ವಿ, ಇದು ಒಂದೇ ಸತಿ ಸಿಗೋದು ಜೀವನದಲ್ಲಿ, ಪದೇ ಪದೇ ಸಿಗಲ್ಲ. ನೀವು ಪ್ರಶಿಕ್ಷಕರಾಗಿ ಟ್ರೈನಿಂಗ್ ಹೋದಾಗ ಅಷ್ಟೇ ನಿಮ್ಗೆ ಆ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋದು. ಅದಾದ್ಮೇಲೆ ನೀವು ಹೋದ್ರೆ ಯಾರು ನಿಮ್ಗೆ ಏನ್ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲ್ಲ ಅಂತ. ಮದುವೆ ಟೈಮಲ್ಲಿ ಒಂದೇ ಸತಿ ತಾನು ಮದುವೆನಲ್ಲಿ ನೀವು ಖುಷಿ ಏರ್ಪಡೋದು. ಅದೇ ವ್ಯಕ್ತಿ 2ನೇ ಸತಿ ಮದುವೆ ಆದ್ರೂ ಅದೇ ಖುಷಿ ಇರುತ್ತಾ? ಇಲ್ಲ ಸರ್, ಟ್ರೈ ಮಾಡಿ ನೋಡಿ ಹೇಳ್ತೀನಿ ಅಂತ. ನಮ್ಗೆ ಗೊತ್ತಿಲ್ಲ, ಟ್ರೈ ಮಾಡಿ ನೋಡ್ತೀನಿ ಸರ್. ಆಯ್ತಾ? ಬಟ್ ಕೆಲವು ಘಟನೆಗಳೆಲ್ಲ ಜೀವನದಲ್ಲಿ ಒಮ್ಮೆ ಬರೋದಷ್ಟೇ. ಆ ಒಮ್ಮೆ ಬಂದಾಗ ಅದು ಎಷ್ಟು ಚೆನ್ನಾಗಿರುತ್ತೆ, ಅವಿಚ್ಛಿನ್ನವಾಗಿರುತ್ತೆ ಅನುಭವ ಅಂತಂದ್ರೆ ಅದನ್ನ ನಮಗೆ ಘಟನೆಯನ್ನು ಮರಿಲಿಕ್ಕೆ ಸಾಧ್ಯವಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಯ್ತಾ? ಆಗ ಆ ಆ ಒಂದು ಸ್ಥಿತಿ ನಾವು ಬರಲಿಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಲ್ಲ, ಅದೆಲ್ಲ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅದೆಲ್ಲ ಕಷ್ಟಗಳು ನಷ್ಟಗಳೆಲ್ಲ ಏನಿರುತ್ತೆ ಅದನ್ನ ಸ್ಥಿತಿ ಪಡ್ಕೋಬೇಕಾದ್ರೆ ಎಲ್ಲ ಮರೆತು ಹೋಗ್ತೀವಿ. ಒಳ್ಳೇದಾಯ್ತು, ಈಗ 3-4 ಸತಿ ಎಕ್ಸಾಮ್ ಫೇಲ್ ಆಗಿರ್ತಾರೆ ಅಂತ ಇಟ್ಕೊಳ್ರಿ. 5ನೇ ಸತಿ ಎಕ್ಸಾಮ್ ಪಾಸ್ ಆಗು ಕಾರಣಕ್ಕೆ ಹೋಗಿ ಬಂದ್ಮೇಲೆ 4 ಸತಿ ಫೇಲ್ ಆಗಿದ್ದು ಒಳ್ಳೇದಾಯ್ತು, ನಾನೇ ತಯಾರಿರ್ಲಿಲ್ಲ ಅಂತ ಆವಾಗ ಅವ್ರಿಗೆ ಮನದಟ್ಟಾಗುತ್ತೆ. 3 ಸತಿ ಫೇಲ್ ಆದಾಗ ಏನಪ್ಪ ಇದು ಪರೀಕ್ಷೆ, ಇದು ಏನ್ ಪರೀಕ್ಷೆಯಲ್ಲಿ ಪಾಸೇ ಮಾಡಲ್ಲ ನಾನು ಎಲ್ಲ ಸರಿಗೆ ಬಿಡ್ತಾ ಇದ್ದೀನಿ, ಅವ್ರು ಮಾತ್ರ ಪರೀಕ್ಷೆ ಪಾಸ್ ಮಾಡ್ತಿಲ್ಲ ನನ್ನ ಅಂತ ಗಲಾಟೆ ಮಾಡ್ತಾರೆ. ಆಯ್ತಾ? ಸೊ ನಮ್ಮ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ ಬರೀ ಓದಿದ್ರೆ ಆಗಲ್ಲ, ಹೃದಯನೂ ತಯಾರಾಗಬೇಕು, ಮನಸ್ಸು ತಯಾರಾಗಬೇಕು. ಅಷ್ಟಿದ್ರೆ ಮಾತ್ರ ನೀವು ಪಾಸ್ ಆಗ್ತಾರೆ, ಇಲ್ದ್ರೆ ಪಾಸ್ ಆಗಲ್ಲ. ಸೊ ಎಲ್ಲರೂ ಕೂಡ ವೇಗವಾಗಿ ಖಾನಕ್ಕೆ ಹೋಗುವಂತ ತಯಾರಿ ಮಾಡಿಕೊಳ್ಳಿ. ಆಯ್ತಾ? ಅಂಡ್ ಎಲ್ಲ ಅಭ್ಯಾಸಗಳನ್ನ ಕೇಳಿದೆ, ಖಾನ ಹೆಂಗಿತ್ತು ಖಾನಾದಲ್ಲಿ ಅಂತ. ಖಾನ 10 ದಿವಸದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಎಲ್ಲ ಸ್ಪೆಷಲ್ ಸ್ವೀಟ್ ಗಿಟ್ ಎಲ್ಲ ಮಾಡಾಕ್ತಾರೆ ಅಂತ ಇವ್ರಿಗೋಸ್ಕರ. ಸೊ ಎಲ್ಲ ಖುಷಿಯಾಗಿ ಮತ್ತೆ ಇನ್ನೊಂದು ರೌಂಡ್ ಬೇಕಾದ್ರೆ ನಾವು ಹೋಗ್ತೀವಿ ಇನ್ನೊಂದು 10 ದಿವಸ ಅಂತ ಹೇಳಿದ್ರು. ಆದ್ರೆ ಇನ್ನೊಂದು 10 ದಿವಸ ಯಾರು ಕರೆಯಲ್ಲ ಅಂತ ಹೇಳಿದ್ರು, ಒಂದೇ ಸತಿ ಕರೆಯೋದು ಅಂತ. ಸರಿನಾ? ಮದುವೆ ಆದ್ಮೇಲೆ ಮಧ್ಯಾಹ್ನ ಮಾತೃ ಭೋಜನ ಅಂತ ಮಾಡಿಸ್ತಾರಲ್ವ, ಏನ್ ಭೋಜನ ಅಂತ ಮಾಡಿಸ್ತಾರೆ? ಭೂರಿ ಭೋಜನ ಅಲ್ವಾ? ಮಧ್ಯಾಹ್ನ ಮಾಡಿಸ್ತಾರೋ ಇಲ್ವೋ? ಭೂರಿ ಭೋಜನ ಅಂತಾರಲ್ವಾ ಕನ್ನಡದಲ್ಲಿ, ಇನ್ನೇ ಅಂತಾರೆ ಅದಕ್ಕೆ? ಮುಷ್ಟಾನ್ನ ಭೋಜನ. ಮೃಷ್ಟಾನ್ನ ಅಲ್ಲ, ಬೇರೆ ಏನು ಅದು? ಮೃಷ್ಟಾನ್ನ ಅನ್ನೋದು ಇನ್ ಜನರಲ್ ಏನಂತಾರೆ, ಇನ್ನೊಂದು ಪದ ಇದೆ, ಭೂಮದೂಟ. 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 ಭೂಮದೂಟ ಅಂತಿದೆಯಲ್ಲ, ಅದು ಆ ಪದ ಯಾಕೆ ಬಂತು ಅಂತ ಯಾವತ್ತ ನೀವು ಯೋಚನೆ ಮಾಡಿದ್ರೆ, ಭೂಮದೂತ ಅಂತ ನೀವು ಹೇಳ್ತಾ ಇದ್ದೀರಿ. ಭೂಮ ಅನ್ನೋ ಪದ ಎಲ್ಲಿ ಬರ್ತದೆ? ಆಧ್ಯಾತ್ಮದಲ್ಲಿ ತುತ್ತ ತುದಿ ಸ್ಥಿತಿಗೆ ಭೂಮ ಅಂತ ಕರಿತೀವಿ ಅಲ್ವಾ? ಮದುವೆನಲ್ಲಿ ನಿಮಗೆ ಭೂಮದೂಟ ಹಾಕೋದು ಯಾಕೆ ಅಂತಂದ್ರೆ, ಆ ಊಟ ಮಾಡಿಕೊಂಡು ಈಗ ಏನ್ ಗೃಹಸ್ಥ ಆಶ್ರಮ ಪ್ರವೇಶ ಮಾಡ್ತಿದ್ರ, ಭೂಮದ ಊಟ ತಿಂದ್ಕೊಂಡ ಮೇಲೆ ಭೂಮದವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿ ಅನ್ನೋದಕ್ಕೆ ಭೂಮದೂಟ ಹಾಕೋದು. ಭೂಮನ್ ಪಕ್ಕಕ್ಕೆ ಇಟ್ಬಿಡ್ತೀವಿ, ಊಟ ಚೆನ್ನಾಗಿ ಮಾಡ್ತೀವಿ, ಆಯ್ತಾ? ಭೂಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅದನ್ನ, ಭೂಮದ ಊಟ. ಭೂಮ ಅನ್ನೋದು ಯಾವುದು? ಆಧ್ಯಾತ್ಮಿಕ ತುತ್ತ ತುದಿಯ ಸ್ಥಿತಿ, ಕೇಂದ್ರದ ಮೂಲದ ಸ್ಥಿತಿ, ಅದಕ್ಕೆ ನಾವು ಭೂಮ ಅಂತ ಕರಿತೀವಿ. ಭೂಮದ ಊಟ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಆ ಕೆಲಸದಲ್ಲಿ ಭೂಮದವರೆಗೆ ಹೋಗ್ತಕ್ಕಂಥ ಸಾಧ್ಯತೆ ಉಂಟು, ಕೇವಲ ಊಟ ಮಾಡೋದ್ರಿಂದಲ್ಲ. ಹಾಗೆ ಭೂಮ ಅಂತಂದ್ರೆ ಅವತ್ ನೋಡಿದಿರಾ, ಗಂಡು ಹೆಣ್ಣಿಗೆ ವಿಶೇಷವಾದಂತ ಪದಾರ್ಥಗಳೆಲ್ಲ ಮಾಡಿರ್ತಾರೆ, ತಯಾರು ಮಾಡಿರ್ತಾರೆ, ಬೇರೆ ಯಾರಿಗೂ ಬಡಿಸ್ತಾ ಇರ್ತಕ್ಕಂಥದ್ದೆಲ್ಲ ಇವ್ರಿಗೆ ಬಡಿಸ್ತಾರೆ. ನೋಡಿದಿರಾ? ಅವು ಎಲೆ ಪೂರ್ತಿ ತುಂಬಿರುತ್ತೆ, ಬರೀ 1 ಎಲೆ ಹಾಕಿರಲ್ಲ, 5 ಎಲೆ ಜೋಡಿಸಿರ್ತಾರೆ. 5 ಎಲೆನೂ ಹಾಕಿರ್ತಾರಲ್ವಾ? ಸರ್ ಬಹಳ ವರ್ಷ ಆಯ್ತು, ನಾವೆಲ್ಲ ಮರ್ತು ಹೋಗಿದೀವಿ, ಇನ್ನೊಂದು ರೌಂಡ್ ನೋಡ್ಬೇಕು ಅಂತ ಹೇಳ್ತೀರಿ ಇವಾಗ ಅಲ್ವಾ ಕೆಲವರೆಲ್ಲ. ಸೊ ಆ ಭೂಮದ ಊಟನಲ್ಲಿ 5 ಎಲೆಗಳನ್ನ ಜೋಡಿಸಿ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನ ಇಟ್ಟಿರ್ತಾರೆ. ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ,
ಸೃಷ್ಟಿಯಲ್ಲಿರ್ತಕ್ಕಂಥ ಸಮಸ್ತವೂ ನಿಮಗೆ ಇದೆ. ಭೂಮದ ಎಡೆಗೆ ಹೋಗ್ಲಿಕ್ಕೆ ಸೃಷ್ಟಿಯಲ್ಲಿರ್ತಕ್ಕಂಥ ಸಮಸ್ತವೂ ನಿಮಗೆ ಕೊಡ್ತಾ ಇದ್ದೀವಿ, ಅದನ್ನು ಉಪಯೋಗಿಸ್ಕೊಂಡು ನೀವು ಭೂಮದ ಎಡೆಗೆ ಹೋಗ್ರಿ ಅಂತ. ಅದಕ್ಕೆ ಮದ್ವೆ ಮನೆಗೆ ಊಟಕ್ಕೆ ಬಂದವ್ರು ಯಾರಿಗೂ ಅದು ಕೊಡಲ್ಲ. ಭೂಮದ ಊಟದ ಜೊತೆ ಆ ಕಡೆ ಈ ಕಡೆ ನೆಂಟರು ಕೂತ್ಕೊಳ್ತಾರಲ್ಲ, ಅವ್ರಿಗೂ ಕೊಡಲ್ಲ. ಎಲ್ಲನೂ ಬರೀ ಗಂಡು ಹೆಣ್ಣಿಗೆ ಅಷ್ಟೇನೆ ಕೊಡೋದು. ಎಷ್ಟೊಂದು ಪದಾರ್ಥಗಳು ಅಂದ್ರೆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸಮಸ್ತವು ಆ ವ್ಯಕ್ತಿಗೆ ಕೊಡ್ತಾ ಇದ್ದೀವಿ, ಅದನ್ನು ಉಪಯೋಗಿಸ್ಕೊಂಡು ಭೂಮದೆಡೆಗೆ ಹೋಗ್ಲಿಕ್ಕೆ ನೀವು ಸನ್ನದ್ಧರಾಗಬೇಕು ಅಂತ ಹೇಳ್ತೀವಿ. ಸರಿನಾ? ಸರಿ, ಇವತ್ತು ಒಳ್ಳೆ ಥಾಟ್ ನಲ್ಲಿ ನಿಲ್ಲಿಸಿದೆ. ಲಕ್ಷ್ಮೀನಾರಾಯಣ ಸ್ವರೂಪ ಅಂತಾನು ಅಂತಾರೆ. ಕರೆಕ್ಟ್. ಸೊ ಇವತ್ತೆಲ್ಲ ಕೂತ್ಕೊಂಡು ವಾಪಸ್ಸು ನಿಮ್ಮ ಲಕ್ಷ್ಮೀನಾರಾಯಣ ಸ್ವರೂಪರ ಮೆಲುಕು ಹಾಕ್ತಾ ಭೂಮದ ಊಟ ಮನಸ್ಸಿನಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇವತ್ತಿನ ಕ್ಲಾಸನ್ನು ಕೇಳಿಕೊಂಡು ಅಟ್ಲೀಸ್ಟ್ ಈ ತರ ಭೂಮದ ಊಟನಾರು ಬಗ್ಗೆ ಮಾತಾಡ್ತಾರೆ ಅಂತ ನಾನು ರೆಗ್ಯುಲರ್ ಕ್ಲಾಸಿಗೆ ಬರ್ತೀರ. ಹೌದೋ ಇಲ್ಲ? ಸೊ ಈಗ ನಾವೇನು ಓದ್ತಾ ಇದೀವಲ್ಲ, ಓದ್ತಾ ಇರ್ತಕ್ಕಂಥದ್ದೆಲ್ಲ ನಮಗೆ ಭೂಮ ಊಟ ಹಾಕ್ದಂಗೆನೆ ಮನಸ್ಸಿನ ಸ್ತರದಲ್ಲಿ ಭೂಮದ ಊಟ ಕೊಟ್ಟಂಗೆ. ನಿಮ್ಗೆ ಮನಸ್ಸಿನ ಸ್ತರದಲ್ಲಿ ಈ ಭೂಮದ ಊಟ ಮಾಡಿಕೊಂಡು ನೀವು ಆಧ್ಯಾತ್ಮಿಕ ಸ್ತರದಲ್ಲಿ ಭೂಮದ ಕಡೆಗೆ ಹೋಗಬೇಕು. ಸೊ 3 ಸ್ತರದಲ್ಲಿ ಭೂಮದ ಊಟ ಉಂಟು. ಒಂದು ಮದುವೆ ಮನೇಲಿ ಮಾಡ್ತಕ್ಕಂಥ ಭೂಮದ ಊಟ. ಇಲ್ಲಿ ಆಧ್ಯಾತ್ಮಿಕವಾಗಿ ನೀವೆಲ್ಲ ವಿಚಾರಗಳು ಏನ್ ತಿಳ್ಕೊಳ್ತಾ ಇದ್ದೀರಲ್ಲ, ಅದು ನಿಮಗೆ ಮನಸ್ಸಿನಲ್ಲಿ ಭೂಮದ ಸ್ಥಿತಿಯ ನಿರ್ಮಾಣ ಮಾಡ್ತಾ ಇದೆ. ಅಂದ್ರೆ ನಿಮಗೆ ಆಧ್ಯಾತ್ಮಿಕವಾಗಿ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಸಾಧನಗಳು, ವಿಷಯಗಳು, ವಿಚಾರಗಳು, ಸ್ಪಷ್ಟತೆಗಳು ಇವೆಲ್ಲ ಸಿಗ್ತಾ ಇದೆ. ಇದು ಆಧ್ಯಾತ್ಮಿಕ ಭೂಮದ ಊಟ, ಮಾನಸಿಕ ಭೂಮದ ಊಟ. ಇದನ್ನು ಉಪಯೋಗಿಸ್ಕೊಂಡು ನೀವು ಕಾಲಕ್ರಮೇಣದಲ್ಲಿ ಆಧ್ಯಾತ್ಮಿಕ ಭೂಮದವರೆಗೆ ನೀವು ಹೋಗ್ಬೇಕಾಗುತ್ತೆ. ಸರಿನಾ? ಯಾರ್ಯಾರು ಯಾವ ಭೂಮದಲ್ಲಿ ಏನೇನ್ ಮಾಡ್ತೀರಂತ ಇನ್ನೊಂದು ವರ್ಷದಲ್ಲಿ ನಮಗೆ ಗೊತ್ತಾಗುತ್ತೆ. ಆಯ್ತಾ? ಬರೀ ಊಟದ ಸ್ತರದಲ್ಲೇ ತೃಪ್ತರಾಗಿರ್ತೀರ, ಮನಸ್ಸಿನ ಭೂಮದಲ್ಲೇ ತೃಪ್ತರಾಗಿರ್ತೀರ, ಅಥವಾ ಆಧ್ಯಾತ್ಮಿಕ ಭೂಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀರ ಅಂತ ಎಲ್ರು ನೋಡೋಣ. ಸರಿನಾ? ಆಯ್ತು ಕಣ್ರಿ, ವಂದನೆಗಳಾಗರೆ. 8:17 ಆಗ್ತಾ ಬಂತು. ಮತ್ತೊಮ್ಮೆ ನಾಳೆ ಬೆಳಗ್ಗೆ ಯಥಾ ಪ್ರಕಾರ 7:15 7:20 ಅಷ್ಟೊತ್ತಿಗೆ ಸಿಗೋಣಂತೆ. ಸರಿನಾ? ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್.